ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀನಿವಾಸ ಐಎಎಸ್ ಅಕಾಡೆಮಿ. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಹೆಲ್ತ್ ಕೂಡ ಚೆನ್ನಾಗಿದೆನಾ ಎಲ್ಲರೂ? ಆ್ಯಂಡ್ ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ನಡೀತಾ ಇದೆನಾ ಎಲ್ಲರದು? ರೈಟ್. ಸೊ ಹಾಗೆ ನಾವು ಎಸ್ ಎಸ್ ಸಿ ಬ್ಯಾಂಕಿಂಗ್ ಮತ್ತು ರೈಲ್ವೇದು ಸಿಲೆಬಸನ್ನು ನೋಡ್ತಾ ಇದ್ವಿ. ರೈಟ್, ರೀಸನಿಂಗ್ ಸಿಲೆಬಸನ್ನು. ದಟ್ ಈಸ್ ಬಹಳಷ್ಟು ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ದಟ್ ಈಸ್ ಕೋಡಿಂಗ್, ಡಿಕೋಡಿಂಗ್ ಆ್ಯಂಡ್ ವಾಟ್ ಅನಾಲಜಿ, ಅದನ್ನೆಲ್ಲ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಸೊ ಇವತ್ತು ನಾವು ಪಝಲನ್ನು ನೋಡೋಣ. ಓಕೆ, ಸೊ ಪಝಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಪಝಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಇದರಲ್ಲಿ ಬೇಸಿಕ್ಕಿಂದ ಇವತ್ತು ನಾವು ಈ ಕ್ಲಾಸಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಪಝಲ್ ಅಂತ ಬಂದಿದ್ದರೆ ಅದರಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಕೂಡ ಬಂದಿರುತ್ತೆ. ಪಝಲಲ್ಲಿ ಯಾವ್ಯಾವ ಟೈಪ್ ಇರುತ್ತೆ ಅದನ್ನು ನೋಡೋಣ. ಆ್ಯಂಡ್ ಹೇಗೆ ಮಾಡಬೇಕು, ಆ್ಯಂಡ್ ಅದರಲ್ಲಿ ಕ್ವಶನ್ಸ್, ಫ್ರೀಕ್ವೆಂಟ್ಲಿ ಯೂಸ್ಡ್ ವಾಟ್ ಸ್ಟೇಟ್ಮೆಂಟ್ಸ್ ಇದ್ದಿರುತ್ತೆ. ರೈಟ್, ಅದನ್ನು ಕೂಡ ನಾವು ಇವತ್ತು ಈ ಕ್ಲಾಸಲ್ಲಿ ನೋಡೋಣ. ಫುಲ್ ಬೇಸಿಕನ್ನು ಇವತ್ತು ಈ ಕ್ಲಾಸಲ್ಲಿ ನಾವು ನೋಡೋಣ. ಓಕೆನಾ? ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಪಝಲ್ ಟೆಸ್ಟ್. ಸೊ ಪಝಲ್ ಟೆಸ್ಟ್ ಅಂದರೆ ಏನಿದಿರುತ್ತೆ? ಓಕೆನಾ? ಸೊ ದಟ್ ಈಸ್ ವಾಟ್ ವಿಲ್ ಸಿ. ಪಝಲ್ ಟೆಸ್ಟ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಇದ್ದಿರುತ್ತೆ. ಓಕೆ, ಪಝಲ್ ಟೆಸ್ಟ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ನಾವು ನೋಡೋಣ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದರೆ, ಪಝಲ್ ಅಂದರೆ ಏನಿದ್ದಿರುತ್ತೆ, ಇವಾಗ ಹೇಳಿರ್ತಾರೆ ಸ್ಟೇಟ್ಮೆಂಟ್ಸಲ್ಲಿ ನಿಮ್ಮದು ಸೈಡಿಗೆ ಯಾರು ಕೂತಿದ್ದಾರೆ, ರಾಮ್ ಅಂತ ಕೂತಿದ್ದಾರೆ, ಇನ್ನೊಬ್ರು ಇನ್ನೊಂದು ಸೈಡಿಗೆ ಸೀತಾ ಅಂತ ಕೂತಿದ್ದಾರೆ. ರೈಟ್, ಅವರು ನೀವು ಅರೇಂಜ್ ಮಾಡಬೇಕು. ರೋ ಅಲ್ಲಾದರೂ ಕೇಳಿರ್ತಾರೆ, ಕಾಲಮಲ್ಲಾದರೂ ಕೇಳಿರ್ತಾರೆ. ಯಾವ ಟೈಪ್ ಬರುತ್ತೆ ಅದನ್ನು ಕೂಡ ನಾವು ಇವಾಗ ನೋಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡಬೇಕಾದ್ರೆ, ಪಝಲ್ ಟೈಪ್ ನೋಡಬೇಕಾದ್ರೆ ಫಸ್ಟು ಲೀನಿಯರ್ ಅರೇಂಜ್ಮೆಂಟ್ ಅಂತ ಬಂದಿರುತ್ತೆ. ಪಝಲಲ್ಲಿ ಏನಿದಿರುತ್ತೆ, ಅವರು ನಿಮಗೆ ಸ್ಟೇಟ್ಮೆಂಟ್ಸನ್ನು ಹೇಳಿರ್ತಾರೆ, ಅವ್ರ ಪ್ರಕಾರ ನೀವು ಅವರನ್ನು ಅರೇಂಜ್ ಮಾಡಬೇಕು. ಅವ್ರ ಪ್ರಕಾರ ನೀವು ಅರೇಂಜ್ ಮಾಡಬೇಕು. ಹೇಗೆ? ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ರೋ ಅಲ್ಲಿ ಕೂತಿದ್ದಾರೆ ಅಂದ್ಕೊಳ್ಳಿ. 3 ಮೆಂಬರ್ಸ್ ಕೂತಿದ್ದಾರೆ. ಓಕೆ, 1 2 3 ಮೆಂಬರ್ಸ್ ಕೂತಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ ಇವಾಗ ರಾಮ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಸೀತಾ ಆ್ಯಂಡ್ ಗೀತಾ ಅಂತ. ರಾಮ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಸೀತಾ ಆ್ಯಂಡ್ ಗೀತಾ. ಹೇಗೆ ಮಾಡ್ತೀರಾ ನೀವು? ರಾಮ್ ಅಂತೂ ಇಲ್ಲೇ ಬಂದಿರುತ್ತಾ, ರಾಮ ಯಾರ ನಡುವೆ ಕೂತಿದ್ದಾನೆ? ಸೀತಾ ಮತ್ತು ಗೀತಾ ನಡುವೆ ಕೂತಿದ್ದಾನೆ. ಈ ಥರ ನೀವು ಅರೇಂಜ್ ಮಾಡೋದೇ ಪಝಲ್ ಇದ್ದಿರುತ್ತೆ. ಓಕೆನಾ? ಸೊ ಹಾಗಿದ್ರೆ ಫಸ್ಟು ಟೈಪ್ಸ್ ನೋಡೋಣ. ವಾಟ್ ಆರ್ ದ ಟೈಪ್ಸ್ ಆಫ್ ಪಝಲ್ಸ್ ಅಂತ ನಾವು ಫಸ್ಟ್ ನೋಡೋಣ. ಸೊ ವಾಟ್ ಆರ್ ದ ಟೈಪ್ಸ್? ಫಸ್ಟ್ ಆಫ್ ಆಲ್ ಲೀನಿಯರ್ ಅರೇಂಜ್ಮೆಂಟ್ ಇದ್ದಿರುತ್ತೆ. ಲೀನಿಯರ್ ಅರೇಂಜ್ಮೆಂಟ್. ಸೆಕೆಂಡ್ ಬಂದುಬಿಟ್ಟು ವರ್ಟಿಕಲ್ ಅರೇಂಜ್ಮೆಂಟ್. ಇದನ್ನು ನಾವು ಡಿಟೇಲಾಗಿ ಕೂಡ 1 by 1 ನೋಡೋಣ. ಓಕೆನಾ? ಸೊ ಸೆಕೆಂಡ್ ವಿಲ್ ಬಿ ಅ ವರ್ಟಿಕಲ್ ಅರೇಂಜ್ಮೆಂಟ್ ಇದ್ದಿರುತ್ತೆ. ಥರ್ಡ್ ಎನ್ಕ್ಲೋಸ್ಡ್ ಫಿಗರ್. ಫೋರ್ತ್ ಬಂದುಬಿಟ್ಟು ಕಂಪ್ಯಾರಿಸನ್ ಬೇಸ್ಡ್. ಓಕೆ, ಕಂಪ್ಯಾರಿಸನ್ ಬೇಸ್ಡ್. ಫಿಫ್ತ್ ಬಂದುಬಿಟ್ಟು ಶೆಡ್ಯೂಲ್ ಬೇಸ್ಡ್. ಓಕೆ, ಫಿಫ್ತ್ ಬಂದುಬಿಟ್ಟು ಶೆಡ್ಯೂಲ್ ಬೇಸ್ಡ್. ಸಿಕ್ಸ್ತ್ ಈಸ್ ವಾಟ್? ಮಿಸ್ಲೇನಿಯಸ್ ಕ್ವಶನ್. ಅಂದರೆ ಅದನ್ನು ಕೂಡ ನಾವು 1 by 1 ಡಿಟೇಲ್ ಆಗಿ ನೋಡೋಣ. ಟೋಟಲ್ 6 ಟೈಪಲ್ಲಿ ನಿಮಗೆ ಪಝಲ್ ಇದಿರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲು ಲೀನಿಯರ್ ಅರೇಂಜ್ಮೆಂಟ್. ಸೊ ಫಸ್ಟ್ ಆಫ್ ಆಲು ಲೀನಿಯರ್ ಅರೇಂಜ್ಮೆಂಟ್ ಇದೆ. ಇದರಲ್ಲಿ ಯಾವ ಥರ ನಿಮಗೆ ಅರೇಂಜ್ ಮಾಡೋಕ್ಕೆ ಹೇಳಿರ್ತಾರೆ? ಲೀನಿಯರ್ ಅರೇಂಜ್ಮೆಂಟ್. ಓಕೆ, ಲೀನಿಯರ್ ಅರೇಂಜ್ಮೆಂಟ್ ಇದೆ. ಸೊ ಇದರಲ್ಲಿ ಯಾವ ಥರ ಅರೇಂಜ್ ಮಾಡೋಕ್ಕೆ ಹೇಳಿರ್ತಾರೆ? ನಿಮಗೆ ರೋ ಅಲ್ಲಿ ಕೂತಿದ್ದಾರೆ. ಓಕೆ, ರೋ ಅಲ್ಲಿ ಕೂತಿದ್ದಾರೆ. ದಿಸ್ ಈಸ್ ಅ ರೋ ಆ್ಯಂಡ್ ದಿಸ್ ಈಸ್ ಅ ಕಾಲಮ್. ರೈಟ್, ದಿಸ್ ಈಸ್ ಅ ರೋ ಆ್ಯಂಡ್ ದಿಸ್ ಈಸ್ ಅ ಕಾಲಮ್. ಸೊ ರೋ ಅಲ್ಲಿ ಕೂತಿದ್ದಾರೆ ಅಂತ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ರೋ ಅಲ್ಲಿ 5 ಜನ ಕೂತಿದ್ದಾರೆ. ಓಕೆ, 5 ಮೆಂಬರ್ಸ್ ಸಿಟ್ಟಿಂಗ್ ಇನ್ ಅ ರೋ. ಅಲ್ಲಿ ಮತ್ತೆ ನಿಮಗೆ ಇಲ್ಲಿ ಡೈರೆಕ್ಷನ್ ಕೂಡ ಬಂದಿರುತ್ತೆ. ಹೇಗೆ? ಫಸ್ಟ್ ಆಫ್ ಆಲ್ ಅವ್ರು ಹೇಳಿರೋದು ಲೀನಿಯರ್ ಅರೇಂಜ್ಮೆಂಟಲ್ಲಿ ದೇ ಆರ್ ಫೇಸಿಂಗ್ ಅ ನಾರ್ತ್ ಫೇಸ್ ಮಾಡ್ತಾ ಇದ್ದಾರೆ. ನಾರ್ತ್ ಅಂದರೆ ಎಲ್ಲಿ ಬರುತ್ತೆ? ಮೇಲೆ. ರೈಟ್, ಸೊ ದಿಸ್ ಈಸ್ ಅ ನಾರ್ತ್ ಫೇಸ್ ಮಾಡ್ತಾ ಇದ್ದಾರೆ ಅಂತ. ಎಲ್ಲರೂ ನಾರ್ತ್ ಫೇಸ್ ಮಾಡ್ತಾ ಇದ್ದಾರೆ, ಇದೊಂದು ಕೇಳಿರ್ತಾರೆ. ಆ್ಯಂಡ್ ಆಲ್ ಆರ್ ಫೇಸಿಂಗ್ ಸೌತ್. ಎಲ್ಲರೂ ಸೌತ್ ಫೇಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಲೈಕ್ ದಿಸ್ ಏನಿರುತ್ತೆ, ಎಲ್ಲರೂ ನಾರ್ತ್ ಫೇಸ್ ಮಾಡ್ತಾ ಇದ್ದಾರೆ. ಈ ಥರನ ಕೂಡ ಹೇಳಿರ್ತಾರೆ. ಆರ್ಎಲ್ಸ್ ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಕೆಳಗೆ. ದಟ್ ಮೀನ್ಸ್ ಸೌತ್ ಫೇಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಿಮಗೆ ಲೀನಿಯರ್ ಅರೇಂಜ್ಮೆಂಟಲ್ಲಿ ಹೇಳಿರ್ತಾರೆ. ಓಕೆ, ಇದು ಸೆಕೆಂಡ್ ಬಂದುಬಿಟ್ಟು ಏನಿರುತ್ತೆ? ಮಿಕ್ಸ್. ದಟ್ ಈಸ್ ನಾರ್ತ್ ಕೂಡ ಫೇಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಸೌತ್ ಕೂಡ.
ಓಕೆ, ಸಮ್ ಮೆಂಬರ್ಸ್ ಆರ್ ಫೇಸಿಂಗ್ ಸೌತ್ ಆ್ಯಂಡ್ ಸಮ್ ಮೆಂಬರ್ಸ್ ಆರ್ ಫೇಸಿಂಗ್ ನಾರ್ತ್. ಕೆಲವು ಜನ ನಾರ್ತ್ ಕಡೆ ನೋಡ್ತಾ ಇದ್ದಾರೆ, ಇನ್ನು ಕೆಲವು ಜನ ಸೌತ್ ಕಡೆ ನೋಡ್ತಾ ಇದ್ದಾರೆ ಅಂತ ಹೇಳಿರ್ತಾರೆ. ಓಕೆ, ಸೊ ಥರ್ಡ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಲೀನಿಯರ್ ಅರೇಂಜ್ಮೆಂಟಲ್ಲಿ ಪ್ಯಾರಲಲ್ ರೋ ಅಂತ ಕೊಟ್ಟಿರ್ತಾರೆ. ಪ್ಯಾರಲಲ್ ರೋ. ಪ್ಯಾರಲಲ್ ರೋ ಅಂತ ಕೊಟ್ಟಿರ್ತಾರೆ. ಪ್ಯಾರಲಲ್ ರೋ ಅಂತಂದರೆ ಇದರಲ್ಲಿ ಹೇಗಿರುತ್ತೆ, 2 rows ಇದ್ದಿರುತ್ತೆ. ಸೊ ಥರ್ಡ್ ಪ್ಯಾರಲಲ್ ರೋ ಬಂದಾಗ ಅದರಲ್ಲಿ 2 rows ಇದ್ದಿರುತ್ತೆ. ಓಕೆ, 2 rows, ದಟ್ ಈಸ್ 2 rows ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇದು ರೋ 1 ಆ್ಯಂಡ್ ರೋ 2, ದೇ ಬೋತ್ ಆರ್ ಫೇಸಿಂಗ್ ಅಪೋಸಿಟ್ ಟು ಈಚ್ ಅದರ್ ಅಂತ ಹೇಳಿರ್ತದೆ. ಬೋತ್ ಆರ್ ಫೇಸಿಂಗ್ ಅಪೋಸಿಟ್ ಟು ಈಚ್ ಅದರ್. ಫಾರ್ ಎಕ್ಸಾಂಪಲ್ 3 ಜನ ಇಲ್ಲಿ ಕೂತಿದ್ದಾರೆ, 3 ಜನ ಇಲ್ಲಿ ಕೂತಿದ್ದಾರೆ ಅಂದ್ಕೊಳ್ಳಿ. ಓಕೆ, ರೋ 2 ಆರ್ ಫೇಸಿಂಗ್ ನಾರ್ತ್. ರೋ 2 ಅಲ್ಲಿ ಕೂತಿರೋರು ನಾರ್ತಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ರೋ 1 ಅಲ್ಲಿ ಕೂತಿರೋರು ಸೌತಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿರ್ತಾರೆ. ಓಕೆ, ಸೊ ರೋ 1 ಅಲ್ಲಿ ಸೌತ್ ಅಂದರೆ ಕೆಳಗಡೆನ, ನಾರ್ತ್ ಅಂದರೆ ಮೇಲ್ಗಡೆ, ಆ್ಯಂಡ್ ಇಬ್ಬರು ಕೂಡ ಅಪೋಸಿಟ್ ಫೇಸ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ಪ್ಯಾರಲಲ್ ರೋ ಅರೇಂಜ್ಮೆಂಟ್. ಸೊ ಲೀನಿಯರ್ ಅರೇಂಜ್ಮೆಂಟಲ್ಲಿ ಫಸ್ಟ್ ಆಫ್ ಆಲು 1 ರೋ ಇದ್ದಿರುತ್ತೆ. ಓಕೆ, ಸೊ ಅದರಲ್ಲಿ ನಾರ್ತ್ ಆ್ಯಂಡ್ ಸೌತು, ನಾರ್ತ್ ಸೌತು ಮಿಕ್ಸ್ ಆಗಿ ಕೊಟ್ಟಿರ್ತಾರೆ. ಇನ್ನೊಂದು ಪ್ಯಾರಲಲ್ ರೋ. ಸೊ ಇಬ್ಬರು 2 rows ಇದ್ದಿರುತ್ತೆ. ಅದರಲ್ಲಿ ಕೆಲವು ಜನ ರೋ 1 ಅಲ್ಲಿ ಕೂತಿರ್ತಾರೆ, ಕೆಲವು ಜನ ರೋ 2 ಅಲ್ಲಿ, ಆ್ಯಂಡ್ ದೇ ಆರ್ ಫೇಸಿಂಗ್ ಅಪೋಸಿಟ್ ಟು ಈಚ್ ಅದರ್ ಅಂತ ಹೇಳಿರ್ತಾರೆ. ದಿಸ್ ಈಸ್ ವಾಟ್ ಪ್ಯಾರಲಲ್ ರೋ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್, ಇದರಲ್ಲಿ ರೋ ಅಲ್ಲಿ, ಇದೇ ರೋ ಅಲ್ಲಿ ನಿಮಗೆ ಎಷ್ಟು ಜನ ಇದ್ದಾರೆ ಅದನ್ನು ಹೇಳಲ್ಲ, ನೀವು ಅದನ್ನು ಫೈಂಡ್ ಮಾಡಬೇಕು. ದಟ್ ಈಸ್ ವಾಟ್ ಅನ್ಸರ್ಟೇನ್ ನಂಬರ್. ಅನ್ಸರ್ಟೇನ್ ನಂಬರ್ ಅಂತಂದರೆ ಎಷ್ಟು ಜನ ಇದ್ದಾರೆ ರೋ ಅಲ್ಲಿ, ಅವರು ಒಂದು ಹೇಳಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲು ಎ ಸಿಟ್ಸ್ ಟು ದ ಲೆಫ್ಟ್ ಆಫ್ ಬಿ ಅಂತ. ಸೊ ಬಿ ಇದೆ, ಬಿದು ಲೆಫ್ಟಲ್ಲಿ ಎ ಇದೆ, ಎದು ರೈಟಲ್ಲಿ ಸಿ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಇವಾಗ ನಿಮಗೆ ಎಷ್ಟು ಜನ ಇದ್ದಾರೆ ಮೊದಲಿಂದನೇ ಹೇಳಿರಲ್ಲ, ಇವಾಗ ಅರೇಂಜ್ ಮಾಡಿದ ಮೇಲೆ ಎಷ್ಟು ಜನ ಬಂದಿರ್ತಾರೋ ಅದನ್ನು ನೀವು ಫೈಂಡ್ ಮಾಡಬೇಕು. ದಟ್ ಈಸ್ ಅಬೌಟ್ ಅನ್ಸರ್ಟೇನ್ ನಂಬರ್. ಸೊ ರೋ ಅಲ್ಲಿ ಎಷ್ಟು ಜನ ಕೂತಿದ್ದಾರೆ ಅದನ್ನು ನೀವು ಫೈಂಡ್ ಮಾಡೋದು. ದಟ್ ಈಸ್ ವಾಟ್ ಅನ್ಸರ್ಟೇನ್ ನಂಬರ್. ಓಕೆ, ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಅಬೌಟ್ ದ ಲೀನಿಯರ್ ಅರೇಂಜ್ಮೆಂಟ್. ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ. ಸೊ ನೆಕ್ಸ್ಟ್ ಟೈಪ್ ಬಂದಿದೆ. ನೆಕ್ಸ್ಟ್ ಟೈಪ್ ಯಾವುದಿದೆ? ಓಕೆ, ದಟ್ ಈಸ್ ವಾಟ್ ವರ್ಟಿಕಲ್ ಬೇಸ್ಡ್. ವರ್ಟಿಕಲ್ ಬೇಸ್ಡ್ ಅಂತಂದರೆ ಕಾಲಮ್ ಅಲ್ವಾ, ರೈಟ್? ಇದರಲ್ಲಿ 2 ಟೈಪ್ಸ್ ಇದಿರುತ್ತೆ. ದಟ್ ಈಸ್ ವಾಟ್ ಬಾಕ್ಸ್ ಅಂತ ಹೇಳಿ, ಬಾಕ್ಸಸ್ ಬಗ್ಗೆ ಹೇಳಿರ್ತಾರೆ ನಿಮಗೆ. ಒಂದ್ರ ಮೇಲೆ ಒಂದು ಬಾಕ್ಸ್ ಇದೆ, ರೈಟ್? ಫಸ್ಟ್ ಬಾಕ್ಸ್ ಮತ್ತು ಥರ್ಡ್ ಬಾಕ್ಸ್ ನಡುವೆ 2 ಗ್ಯಾಪ್ ಇದೆ, ಅದನ್ನು ಹೇಳಿರ್ತಾರೆ. ಬಾಕ್ಸ್ ಎ ಮತ್ತು ಬಾಕ್ಸ್ ಬಿ ನಡುವೆ 3 ಗ್ಯಾಪ್ ಇದೆ, ಆ ಥರ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಓಕೆ, ಬಾಕ್ಸ್ ಮತ್ತು ಏನು ಹೇಳಿರ್ತಾರೆ ಇದರಲ್ಲಿ, ವಾಟ್ ಬಾಕ್ಸ್ ಡೆಸಿಗ್ನೇಷನ್ ಕೇಳಿರ್ತಾರೆ. ಆ್ಯಂಡ್ ಫ್ಲೋರ್. ಓಕೆ, ಫ್ಲೋರ್ ಬೇಸ್ಡ್. ಇದರಲ್ಲಿ ಬಾಕ್ಸ್ ಆ್ಯಂಡ್ ಫ್ಲೋರ್ ಬೇಸ್ಡ್. ಓಕೆ, ಬಾಕ್ಸ್ ಅಂತಂದರೆ ಇವಾಗ 1 2 3 4 5 6 ಬಾಕ್ಸ್ ಇದೆ ಅಂದ್ಕೊಳ್ಳಿ. 6 ಬಾಕ್ಸನ್ನು ಅರೇಂಜ್ ಮಾಡಬೇಕು ನೀವು. ಎ ಮತ್ತು ಬಿ ನಡುವೆ ನಿಮಗೆ 2 ಗ್ಯಾಪ್ ಇದೆ. ಸೊ ಎ ಮತ್ತು ಬಿ ನಡುವೆ ನಿಮಗೆ 2 ಬಾಕ್ಸಸ್ ಗ್ಯಾಪ್ ಇದೆ. ಈ ಥರ ನಿಮಗೆ ಕಾಲಮಲ್ಲಿ ಅರೇಂಜ್ ಮಾಡೋದೇ ದಟ್ ಈಸ್ ವಾಟ್ ವರ್ಟಿಕಲ್ ಬೇಸ್ಡ್. ಓಕೆ, ಫ್ಲೋರ್ ಬೇಸ್ಡಲ್ಲಿ ನಿಮ್ಗೆ ಏನು ಹೇಳಿರ್ತಾರೆ, ಟಾಪ್ ಮೋಸ್ಟ್ ಫ್ಲೋರ್ ಈಸ್ 8 ಆ್ಯಂಡ್ ಬಾಟಮ್ ಮೋಸ್ಟ್ ಫ್ಲೋರ್ ಈಸ್ 1 ಅಂತ. ಎಷ್ಟಾದರೂ ಫ್ಲೋರ್ ಇರ್ಬೋದು. ದೇರ್ ಮೇ ಬಿ 6 ಫ್ಲೋರ್, 7 ಫ್ಲೋರ್, 8 ಫ್ಲೋರ್ ಆರ್ 9 ಫ್ಲೋರ್. ಓಕೆ, ಜಾಸ್ತಿ ನಿಮಗೆ 8 9 ಫ್ಲೋರ್ವರೆಗೆ ಕೇಳಿರ್ತಾರೆ. ಓಕೆ, ಫ್ಲೋರ್ ಬೇಸ್ಡಲ್ಲಿ ನಿಮಗೆ ಸೊ ಟಾಪ್ ಮೋಸ್ಟ್ ಫ್ಲೋರ್ ಅಂತ ಕೊಟ್ಟಿರ್ತಾರೆ. ಟಾಪ್ ಮೋಸ್ಟ್ ಫ್ಲೋರ್, ಟಾಪ್ ಮೋಸ್ಟ್ ಫ್ಲೋರು 8 ಇದ್ದಿರುತ್ತೆ ಆ್ಯಂಡ್ ಬಾಟಮ್ ಮೋಸ್ಟ್ ಫ್ಲೋರು 1 ಇದ್ದಿದೆ. ಅದನ್ನು ಹೇಗೆ ಅರೇಂಜ್ ಮಾಡ್ತೀರಾ? 8 7 6 5 4 3 2 1, ರೈಟ್? ಇವಾಗ ಇದು ಗ್ರೌಂಡ್ ಫ್ಲೋರ್ 1 ಆಯಿತು ಆ್ಯಂಡ್ ಟಾಪ್ ಮೋಸ್ಟ್ ಫ್ಲೋರು 8 ಆಯ್ತಲ್ವಾ? ಈ ಥರ ನೀವು ಅರೇಂಜ್ ಮಾಡಬೇಕು. ಇದರಲ್ಲಿ ವರ್ಟಿಕಲ್ ಬೇಸ್ಡಲ್ಲಿ. ಓಕೆ, ಇದನ್ನು ಇದರಲ್ಲಿ ಹೇಗೆ ಕೇಳಿರ್ತಾರೆ, ಅಬೋವ್ ಬಿಲೋ, ಅದನ್ನು ಕೂಡ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಈಸ್ ವಾಟ್ ವರ್ಟಿಕಲ್ ಬೇಸ್ ಆಯ್ತಲ್ವಾ? ಥರ್ಡ್ ಬಂದುಬಿಟ್ಟು ಯಾವ್ದು ಬರುತ್ತೆ? ದ್ಯಾಟ್ ಈಸ್ ಎನ್ಕ್ಲೋಸ್ಡ್ ಫಿಗರ್. ಎನ್ಕ್ಲೋಸ್ಡ್ ಫಿಗರ್ ಅಂತ ಇದ್ದಿರುತ್ತೆ.
ರೈಟ್. ಎನ್ಕ್ಲೋಸ್ಡ್ ಫಿಗರ್ ಅಂತಂದರೆ ಫಾರ್ ಎಕ್ಸಾಂಪಲ್ ಸರ್ಕಲ್ ಅಂತ ಕೇಳಿರ್ತಾರೆ. ದಿಸ್ ಈಸ್ ಎನ್ಕ್ಲೋಸ್ಡ್ ಫಿಗರ್, ರೈಟ್. ಸರ್ಕಲಲ್ಲಿ ನಿಮಗೆ ಅರೇಂಜ್ ಮಾಡಬೇಕು. ಸರ್ಕಲಲ್ಲಿ 8 ಜನ ಕೂತಿದ್ದಾರೆ, ಅವರನ್ನು ನೀವು ಅರೇಂಜ್ ಮಾಡಬೇಕು. ಆ ಥರ ನಿಮಗೆ ಕೇಳಿರ್ತಾರೆ. ಇಲ್ಲ ಹೇಗೆ ಮಾಡ್ತೀರಾ ಸರ್ಕಲಲ್ಲಿ, ರೈಟ್. 1 2 3 4 5 6 7 8 ಈ ಥರ ಕೂತಿದ್ದಾರೆ. ಓಕೆ, ಸೊ 8 ಜನನ ಇಲ್ಲಿ ಅರೇಂಜ್ ಮಾಡಬೇಕು, ಯಾರು ಯಾವ ಕಡೆ ಬಂದಿರ್ತಾರೆ. ಆರ್ ಎಲ್ಸ್ ಇದೇ ಸರ್ಕಲನ್ನು ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ಬೋದು ನೋಡಿ. 1 2 1 2 3 4 5 6 7 8 ದಿಸ್ ವಿಲ್ ಬಿ ಅ ವೆರಿ ಈಸಿ, ಬಿಕಾಸ್ ಇದರಿಂದ ಡೈರೆಕ್ಟಾಗಿ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಯಾರು ಎದುರುಗಡೆ ಯಾರು ಕೂತಿದ್ದಾರೆ ಅಪೋಸಿಟಲ್ಲಿ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಇನ್ ದಿಸ್ ಕ್ಲಾಸ್ ವಿಲ್ ಪ್ರಿಫರ್ ದಿಸ್ ಒನ್. ಓಕೆ, ಸರ್ಕಲ್ಗಾಗಿ ನಾವು ಇದನ್ನು ಪ್ರಿಫರ್ ಮಾಡೋಣ. ದಿಸ್ ವಿಲ್ ಬಿ ಅ ಕಂಪೇರ್ ಟು ದಟ್ ವಿಲ್ ಬಿ ಲಿಟಲ್ ಕನ್ಫ್ಯೂಸಿಂಗ್ ಅಲ್ವಾ. ಸೊ ಇದರ ಎದುರುಗಡೆ ಯಾವುದಿದೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಯು ಕ್ಯಾನ್ ಪ್ರಿಫರ್ ದ್ಯಾಟ್ ಆಲ್ಸೋ. ಸೊ ದಿಸ್ ವಿಲ್ ಡೂ. ಓಕೆ, ದಿಸ್ ವಿಲ್ ಪ್ರಿಫರ್ ಇನ್ ದಿಸ್ ಕ್ಲಾಸ್. ಓಕೆ, ಸರ್ಕಲ್ ಬಗ್ಗೆ. ಆ್ಯಂಡ್ ಅಲ್ಲಿ ಎನ್ಕ್ಲೋಸ್ಡ್ ಫಿಗರಲ್ಲಿ ನಿಮಗೆ ಸ್ಕ್ವೇರ್ ಕೂಡ ಕೇಳಿರ್ತಾರೆ. ದಟ್ ಈಸ್ ವಾಟ್, ಸ್ಕ್ವೇರ್ ಕೂಡ ಕೇಳಿರ್ತಾರೆ. ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್, ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಆ್ಯಂಡ್ ವಾಟ್ ಟ್ರಯಾಂಗಲ್ ಅಂತ ಹೇಳಿರ್ತಾರೆ. ಟ್ರಯಾಂಗಲ್ ಇದರಲ್ಲಿ ಹೇಗೆ ಅರೇಂಜ್ ಮಾಡೋದನ್ನು ಕೇಳಿರ್ಬೋದು ಅವರು. ಸ್ಕ್ವೇರಲ್ಲಿ ನೋಡಿದಾಗ ಅವರು ಹೇಳಿರ್ತಾರೆ. ಸೊ 4 ಪರ್ಸನ್ಸ್ ಆರ್ ಸಿಟ್ಟಿಂಗ್ ಅಟ್ ಅ ಕಾರ್ನರಲ್ಲಿ 4 ಜನ ಕೂತಿರ್ತಾರೆ. ಸೊ ಕಾರ್ನರಲ್ಲಿ 4 ಜನ ಕೂತಿದ್ದಾರೆ ಅಂತ ಹೇಳಿರ್ತಾರೆ. ಆ್ಯಂಡ್ ಇನ್ ಅ ವಾಟ್ ಟ್ರಯಾಂಗಲಲ್ಲೂ ಕೂಡ ಕಾರ್ನರಲ್ಲಿ 3 ಜನ ಕೂತಿದ್ದಾರೆ. ಆ್ಯಂಡ್ ವಾಟ್ ಮಿಡಲ್ ರೋ ಅಲ್ಲಿ 2 ಮೆಂಬರ್ಸ್ ಆರ್ 1 ಮೆಂಬರ್ಸ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಇಲ್ಲೂ ಕೂಡ ಎಡ್ಜಲ್ಲಿ ವಾಟ್ ಮಿಡಲ್ ರೋ ಅಲ್ಲಿ ವಾಟ್ ಮಿಡಲಲ್ಲಿ ಒಬ್ಬೊಬ್ಬರು ಕೂತಿದ್ದಾರೆ, ಅವರಲ್ಲಿ ಇಬ್ಬೊಬ್ಬರು ಅಂತ ಕೂಡ ಹೇಳ್ಬೋದು. ರೈಟ್. ಆ್ಯಂಡ್ ಮಿಡಲ್ ಯಾರಲ್ಲಿ ಇದ್ದಾರೆ, ಮಿಡಲ್ ಲೈನಲ್ಲಿ ಯಾರಿದ್ದಾರೆ, ಮಿಡಲ್ ರೋ ಅಲ್ಲಿ ಯಾರಿದ್ದಾರೆ ಅವರು ಒಳಗಡೆ ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾರು ಕಾರ್ನರಲ್ಲಿದ್ದಾರೆ ಅವರು ಹೊರಗಡೆ ಫೇಸ್ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಹೇಳ್ತಾರೆ. ಓಕೆ, ಆರ್ ಎಲ್ಸ್ ಆಲ್ ಆರ್ ಫೇಸಿಂಗ್ ಎಟ್ ಅ ಸೆಂಟರ್. ಸರ್ಕಲಲ್ಲಿ ಕೂಡ ಎಲ್ಲರೂ ಒಳಗಡೆ ಫೇಸ್ ಮಾಡ್ತಾ ಇದ್ದಾರೆ, ಆರ್ ಎಲ್ಸ್ ಎಲ್ಲರೂ ಹೊರಗಡೆ ಫೇಸ್ ಮಾಡ್ತಾ ಇರ್ತಾರೆ ಅಂತ ಕೇಳಿರ್ತಾರೆ. ಇನ್ನು ಹೈ ಲೆವೆಲ್ ಕ್ವಶನ್ ನೋಡಬೇಕಾದ್ರೆ ಅದರಲ್ಲಿ ಏನು ಮಾಡಿರ್ತಾರೆ, ಸಮ್ ಪರ್ಸನ್ ಆರ್ ಫೇಸಿಂಗ್ ಸೆಂಟರ್, ಸಮ್ ಪರ್ಸನ್ ಆರ್ ಫೇಸಿಂಗ್ ಅವೇ ಫ್ರಮ್ ದ ಸೆಂಟರ್ ಅಂತ ಹೇಳಿರ್ತಾರೆ. ಆ್ಯಂಡ್ ಹಿಯರ್ ಆಲ್ಸೋ ಟ್ರಯಾಂಗಲಲ್ಲಿ ಕೂಡ ಸೇಮ್ ಇದೇ ಥರ ಮೆನ್ಷನ್ ಮಾಡಿರೋದು. ಆ್ಯಂಡ್ ಸೇಮ್ ಇನ್ ರೆಕ್ಟ್ಯಾಂಗಲ್ ಆಲ್ಸೋ, ಆರ್ ಎಲ್ಸ್ ಮಿಡಲಲ್ಲಿ ಮಾತ್ರ 2 ಪರ್ಸನ್ ಕೂತಿದ್ದಾರೆ ಅಂತ ನಿಮಗೆ ಹೇಳಿರೋದು. ಓಕೆ, ಸೊ ದೇ ಆರ್ ಫೇಸಿಂಗ್ ಇನ್ಸೈಡ್ ಆರ್ ಎಲ್ಸ್ ದೇ ಆರ್ ಫೇಸಿಂಗ್ ಔಟ್ಸೈಡ್ ಅಂತ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಅಬೌಟ್ ದ ಎನ್ಕ್ಲೋಸ್ಡ್ ಫಿಗರ್. ಇದರಲ್ಲಿ ನಿಮಗೆ ಪೆಂಟಾಗೋನ್ ಮತ್ತು ಹೆಕ್ಸಾಗೋನ್ ಕೂಡ ಕೇಳಿರ್ಬೋದು. ಪೆಂಟಾಗೋನ್ ಅಂದರೆ 5 ಸೈಡ್ಸ್ ಇದ್ದಿರುತ್ತೆ. ಇಲ್ಲಿ ನೋಡಿ 4 ಸೈಡ್ಸ್ ಇದೆ ಅಲ್ವಾ, ಅದೇ ಥರ 5 ಸೈಡ್ಸ್ 6 ಸೈಡ್ಸ್ ಕೂಡ ಕೇಳಿರ್ತಾರೆ. 6 ಸೈಡ್ ಕೂಡ ನಿಮಗೆ ಅರೇಂಜ್ ಮಾಡಿ ಅಂತ ಹೇಳಿರ್ತಾರೆ. ಓಕೆ, ಸೊ ಸರ್ಕಲಲ್ಲಿ ನೋಡಬೇಕಾದ್ರೆ ಇಲ್ಲಿ 6 ಪರ್ಸನ್ ಅಂತ ಕೇಳಿರ್ಬೋದು, 6 ಪರ್ಸನ್ಸ್ ಆರ್ ಎಲ್ಸ್ 8 ಪರ್ಸನ್ಸ್, ಹೀಗೆ 7 ಪರ್ಸನ್ 5 ಪರ್ಸನ್ ಅಂತ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಸರ್ಕಲಲ್ಲಿ. ಓಕೆ, ದಿಸ್ ಈಸ್ ಅಬೌಟ್ ದಿ ಎನ್ಕ್ಲೋಸ್ಡ್ ಫಿಗರ್. ಸೊ ನೆಕ್ಸ್ಟ್ ಟೈಪ್ ಬಂದುಬಿಟ್ಟು, ವಾಟ್ ಈಸ್ ದ ನೆಕ್ಸ್ಟ್ ಟೈಪ್? ಸೊ ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ದಟ್ ಈಸ್ ಅ ಕಂಪ್ಯಾರಿಸನ್ ಬೇಸ್ಡ್. ಓಕೆ, ಕಂಪ್ಯಾರಿಸನ್ ಬೇಸ್ಡ್. ಕಂಪ್ಯಾರಿಸನ್ ಬೇಸ್ಡ್. ಕಂಪ್ಯಾರಿಸನಲ್ಲಿ ಏನಿದೆ? ಸೊ ಫಸ್ಟ್ ಆಫ್ ಆಲ್ ಈ ಕಂಪ್ಯಾರಿಸನ್ ಪಜಲಲ್ಲಿ ಏನು ಕೇಳಿರ್ತಾರೆ, ಕಂಪ್ಯಾರಿಸನ್ ಅಂದರೆ ಏನಿರುತ್ತೆ, ನೀವು ಕಂಪೇರ್ ಮಾಡೋದು. ರೈಟ್, ಮೀ ಆ್ಯಂಡ್ ಮೈ ಫ್ರೆಂಡ್ ವೇಟ್ ಆದರೂ ಕಂಪೇರ್ ಮಾಡ್ತೀವಿ, ಆರ್ ಎಲ್ಸ್ ಹೈಟ್ ಕಂಪೇರ್ ಮಾಡ್ತೀವಿ, ಮಾರ್ಕ್ಸನ್ನು ಕೂಡ ಕಂಪೇರ್ ಮಾಡ್ತೀವಿ. ದಟ್ ಈಸ್ ವಾಟ್ ಕಂಪ್ಯಾರಿಸನ್. ಸೊ ಇದರಲ್ಲಿ ನಿಮಗೆ ವೇಟ್ ಹೇಳಿರ್ತಾರೆ, ವೇಟ್, ಹೈಟ್, ಮಾರ್ಕ್ಸನ್ನು ಕೂಡ ಕೇಳಿರ್ತಾರೆ ಒಂದೊಂದ್ಸಲ. ರೈಟ್, ಮಾರ್ಕ್ಸ್ ಮೀನ್ಸ್ ಸೀತಾ ಗಾಟ್ ಮೋರ್ ಮಾರ್ಕ್ಸ್ ದ್ಯಾನ್ ವಾಟ್ ಗೀತಾ ಅಂತ ಹೇಳಿರ್ತಾರೆ. ಮೋರ್ ಅಂದರೆ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ, ಸೀತಾ ಗಾಟ್ ಆರ್ ಎಲ್ಸ್. ಓಕೆ, ಸೀತಾ ಗಾಟ್ ಮೋರ್ ಮಾರ್ಕ್ಸ್, ಜಾಸ್ತಿ ಮಾರ್ಕ್ಸ್ ಸಿಕ್ಕಿದೆ ಯಾರಿಗಿಂತ, ಗೀತಾಗಿಂತ. ಓಕೆ, ರೈಟ್, ಈ ಥರ. ಆರ್ ಎಲ್ಸ್ ಗೀತಾ ಗಾಟ್ ಲೆಸ್ ಮಾರ್ಕ್ಸ್ ದ್ಯಾನ್ ಸೀತಾ, ಗೀತಾಗೆ ಕಡಿಮೆ ಮಾರ್ಕ್ಸ್ ಸಿಕ್ಕಿದೆ ಸೀತಾಗಿಂತ. ಸೊ ದೀಸ್ ಬೋತ್ ಆರ್ ಸೇಮ್ ಅಲ್ವಾ. ಓಕೆ, ಸೊ ನೆಕ್ಸ್ಟ್ ಹೈಟ್ ಬಗ್ಗೆ, ಎ ಈಸ್ ಟಾಲರ್ ದ್ಯಾನ್ ಬಿ. ಎ ಏನಿದೆ, ಟಾಲರ್ ದ್ಯಾನ್ ಬಿ ಇದೆ, ಬಟ್ ಶಾರ್ಟರ್ ದ್ಯಾನ್ ಸಿ, ಸಿಗಿಂತ ಕಡಿಮೆ ಹೈಟ್ ಇದೆ. ಶಾರ್ಟರ್ ಅಂದರೆ ಇದನ್ನು ಹೇಗೆ ಮೆನ್ಷನ್ ಮಾಡ್ತಾರೆ, ಲೈಕ್ ದಿಸ್. ರೈಟ್, ಶಾರ್ಟರ್ ಆ್ಯಂಡ್ ಮೋರ್ ಅಂದರೆ ಓಪನ್ ಇರುತ್ತೆ, ಆ್ಯಂಡ್ ಲೆಸ್ ಅಂದರೆ ಕ್ಲೋಸ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಹೈಟಲ್ಲಿ ಕೇಳಿರ್ತಾರೆ. ಮಾರ್ಕ್ಸಲ್ಲಿ ಕೂಡ ಎ ಗಾಟ್ ಮೋರ್ ಮಾರ್ಕ್ಸ್ ದ್ಯಾನ್ ಬಿ. ಓಕೆ, ಆ್ಯಂಡ್ ವೇಟಲ್ಲಿ ಕೂಡ ಎಸ್ ವೇಟ್ ಈಸ್ ಮೋರ್ ದ್ಯಾನ್ ಬಿ ವೇಟ್
ಅಂತ ನಿಮಗೆ ಇಲ್ಲಿ ವಾಟ್ ಕಂಪ್ಯಾರಿಸನಲ್ಲಿ ಹೇಳಿರ್ತಾರೆ, ಕಂಪೇರ್ ಮಾಡೋದು. ಓಕೆ, 5-6 ಮೆಂಬರ್ಸ್ ಆದರೂ ಕೇಳಿರ್ತಾರೆ, ಇನ್ನೂ ಜಾಸ್ತಿ ಆದರೂ ಹೇಳಿರ್ತಾರೆ. ಓಕೆ, ದಿಸ್ ಈಸ್ ಅಬೌಟ್ ದ ಕಂಪ್ಯಾರಿಸನ್ ಬೇಸ್ಡ್. ಓಕೆ, ಅರ್ಥ ಆಯ್ತಲ್ವಾ ಇದು ಎಲ್ರಿಗೂ? ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಈಸ್ ದ ನೆಕ್ಸ್ಟ್ ಟೈಪ್ ಆಫ್ ಪಝಲ್. ಇಲ್ಲಿ ಮಾಡೋಣ ಇದನ್ನು. ಓಕೆ, ಸೊ ದ ನೆಕ್ಸ್ಟ್ type of puzzle, that is what is the last type of that is schedule based. Okay, ಒಂದು ಇನ್ನು 2 types of puzzles ಇದೆ, that is what schedule based. ಶೆಡ್ಯೂಲ್ ಬೇಸಲ್ಲಿ ಇದರಲ್ಲಿ ನಿಮಗೆ ಹೇಗೆ ಹೇಳಿರ್ತಾರೆ, ಶೆಡ್ಯೂಲ್ ಬೇಸಲ್ಲಿ ಹೇಗೆ ಕೇಳಿರ್ಬೋದು. ಶೆಡ್ಯೂಲ್ ಅಂತಂದರೆ ಇದರಲ್ಲಿ ನಿಮಗೆ ಮಂತ್, ಡೇಟ್ ಆ್ಯಂಡ್ ವಾಟ್ ಇಯರ್, ಮಂತ್, ವೀಕ್, ಇಯರ್, ಡೇಟ್ ಬಗ್ಗೆ ನಿಮಗೆ ಹೇಳಿರ್ತಾರೆ. ಹೇಗೆ ಸಿ ಮಂಡೇ ಟು ಫ್ರೈಡೇ ಏನು ಮಾಡ್ತಾ ಇದ್ದಾರೆ, ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಎ ಟು ABCD 4 ಪರ್ಸನ್ಸು ಮಂಡೇ ಟು ಫ್ರೈಡೇ 4-5 ಪರ್ಸನ್ಸ್ ಏನು ಮಾಡ್ತಾ ಇದ್ದಾರೆ, ಮಂಡೇ ಟು ಫ್ರೈಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಯಾರು ಯಾವತ್ತಿಗೆ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ, ಮಂಡೇಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಫ್ರೈಡೇಗೆ ಮುಗಿತಾ ಇದ್ದಾರೆ. ಯಾವ ಥರ ಅರೇಂಜ್ ಮಾಡಬೇಕು, ಇದನ್ನು ಕೂಡ ವರ್ಟಿಕಲಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಆ್ಯಂಡ್ ಫ್ರೈಡೇ, ಈ ಥರ 5 ಜನ ವಿಸಿಟ್ ಮಾಡ್ತಾ ಇದ್ದಾರೆ. ಯಾರು ಯಾವಾಗ ವಿಸಿಟ್ ಮಾಡ್ತಾರೋ ಅದನ್ನು ಹೇಳಬೇಕು. ದಟ್ ಈಸ್ ವಾಟ್ ಶೆಡ್ಯೂಲ್ ಬೇಸ್ಡ್. ಆ್ಯಂಡ್ ಮಂತಲ್ಲಿ ಕೂಡ ಜನವರಿಯಲ್ಲಿದ್ದಿರುತ್ತೆ. ಓಕೆ, ಜನವರಿಯಲ್ಲಿ ಸ್ವಲ್ಪ ಜನ ವಿಸಿಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಏಪ್ರಿಲಲ್ಲಿ ಇನ್ ಮಂತ್ 30 ಡೇಸಲ್ಲಿ ಯಾರಿದ್ದಾರೆ ಅವರು ಎ ಈಸ್ ವಿಸಿಟಿಂಗ್ ಇನ್ 30 ಡೇಸ್ ಆಫ್ ಅ ಮಂತ್. 30 ಡೇಸ್ ಯಾವುದು ಮಂತಲ್ಲಿ ಇದನೋ ಅಲ್ಲಿ ಎ ವಿಸಿಟ್ ಮಾಡ್ತಾ ಇದೆ, ಅದನ್ನು ಹೇಳಿರ್ತಾರೆ ಮಂತಲ್ಲಿ ಮೆನ್ಷನ್ ಮಾಡಬೇಕಾದ್ರೆ. ಆ್ಯಂಡ್ ಮಂತಲ್ಲಿ ಬಂದಾಗ ನಿಮಗೆ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಒಂದೊಂದ್ಸಲ ಏನು ಮಾಡಿರ್ತಾರೆ, ಡೇಟ್ ಕೂಡ. ಜಾನ್ವರಿ 10th ಮತ್ತು 12th, ಫೆಬ್ರವರಿ 10th ಮತ್ತು 12th ಇಲ್ಲಿ ಜನ ಹೋಗ್ತಾ ಇದ್ದಾರೆ ಅಂದ್ಕೊಳ್ಳಿ, 4 ಜನ ಹೋಗ್ತಾ ಇದ್ದಾರೆ. ಸೊ 12th ಯಾರು ಹೋಗ್ತಾ ಇದ್ದಾರೆ, ಜಾನ್ವರಿ ಈವನ್ ಡೇಟ್ ಆಫ್ ವಿಚ್ ಹ್ಯಾಸ್ ಅ 31 days. 31 days ಇರೋ ಮಂತ್ ಈವನ್ ಡೇಟಲ್ಲಿ ಎ ವಿಸಿಟ್ ಮಾಡ್ತಾ ಇದೆ. ಹಾಗಿದೆ ಎಲ್ಲಿ ಬಂದಿರುತ್ತೆ, ಇಲ್ಲೇ ಬಂದಿರುತ್ತಾ. ಈ ಥರ ನೀವು ವಾಟ್ ಶೆಡ್ಯೂಲ್ ಬೇಸಲ್ಲಿ ಅರೇಂಜ್ ಮಾಡಬೇಕು. ಆ್ಯಂಡ್ ಇಯರಲ್ಲಿ ಕೂಡ ಹೇಳ್ತಾರೆ, 1996, 1998ಅಲ್ಲಿ, 2000ಅಲ್ಲಿ. ಓಕೆ, ನೀವು ಅದನ್ನು ಅರೇಂಜ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಶೆಡ್ಯೂಲ್ ಬೇಸ್ಡ್. ಸೊ ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ವಾಟ್ ಈಸ್ ದ ನೆಕ್ಸ್ಟ್ ಟೈಪ್, ದಟ್ ಈಸ್ ಅ ಮಿಸ್ಲೇನಿಯಸ್ ಪಾರ್ಟ್. ಮಿಸ್ಲೇನಿಯಸ್ ಪಾರ್ಟಲ್ಲಿ ನಿಮಗೆ ಏನು ಕೇಳಿರ್ತಾರೆ, ನಾವು ಇಲ್ಲಿ ನೋಡೋಣ. ಓಕೆ, ಸೊ ಮಿಸ್ಲೇನಿಯಸ್ ಪಾರ್ಟಲ್ಲಿ ನಿಮಗೆ ಏನನ್ನು ಕೇಳಿರ್ಬೋದು. ಸಿ ಆಲ್ರೆಡಿ ನಿಮಗೆ ವರ್ಟಿಕಲ್ ಬೇಸ್ಡ್ ಆಗಿದೆ, ಲೀನಿಯರ್ ಬೇಸ್ಡ್ ಆಗಿದೆ, ಲೀನಿಯರ್ ಅರೇಂಜ್ಮೆಂಟ್ ಅದೆಲ್ಲ ಟೈಪಲ್ಲಿ ಎಕ್ಸ್ಪ್ಲೇನ್ಡ್ ಆಗಿದೆ. ಸೊ ಇದರಲ್ಲಿ ಕೇಳಿರೋದು ಡೆಸಿಗ್ನೇಷನ್ ಬೇಸ್ಡ್. ಡೆಸಿಗ್ನೇಷನ್ ಅಂದರೆ ಲೋವರ್ ಮೋಸ್ಟ್ ಪೋಸ್ಟ್ ಇರುತ್ತೆ. ದಟ್ ಈಸ್ ಅ ಕ್ಲರ್ಕ್ ಅಂತ ಹೇಳಿರ್ತಾರೆ, ಆರ್ ಎಸ್ ಪಿಯೋನ್ ಅಂತ ಹೇಳಿರ್ತಾರೆ. ಲೋವರ್ ಮೋಸ್ಟ್ ಓಕೆ, ಲೋವರ್ ಮೋಸ್ಟ್ ಪೋಸ್ಟ್ ಈಸ್ ವಾಟ್ ಕ್ಲರ್ಕ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ವಾಟ್ ಸೀನಿಯರ್ ಮೋಸ್ಟ್, ಎಲ್ಲಕ್ಕಿಂತ ಸೀನಿಯರ್ ಪೋಸ್ಟು MD ಅಂತ ಮೆನ್ಷನ್ ಮಾಡಿರ್ತಾರೆ. ಈ ಥರ ನಿಮಗೆ ಪೋಸ್ಟ್ ವೈಸ್ ಕೊಟ್ಟಿರ್ತಾರೆ, ಪಿಯೋನ್, ಕ್ಲರ್ಕ್, ಲೈಕ್ ದಟ್. MD, CO ಅಂತ ನಿಮಗೆ ಡೆಸಿಗ್ನೇಷನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ದಿಸ್ ಈಸ್ ಅಬೌಟ್ ದ ಡೆಸಿಗ್ನೇಷನ್. ಇದನ್ನು ಕೂಡ ನೀವು ವರ್ಟಿಕಲಿ ಅರೇಂಜ್ ಮಾಡಬೇಕಾಗತ್ತೆ. ದಿಸ್ ಈಸ್ ಅಬೌಟ್ ದ ಡೆಸಿಗ್ನೇಷನ್ ಬೇಸ್. ಮಿಸ್ಲೇನಿಯಸ್ ಬಂದುಬಿಟ್ಟು ಡೆಸಿಗ್ನೇಷನ್ ಆಯ್ತಲ್ವಾ. ನೆಕ್ಸ್ಟ್ ಏನು ಹೇಳಿರ್ತಾರೆ ಅಂದರೆ ಮಿಸ್ಲೇನಿಯಸ್ ಬಂದಾಗ ಡೆಸಿಗ್ನೇಷನ್ ಆ್ಯಂಡ್ ವಾಟ್ ಬ್ಲಡ್ ರಿಲೇಷನ್. ಬ್ಲಡ್ ರಿಲೇಷನ್ ಆಲ್ರೆಡಿ ನಾವು ಚಾಪ್ಟರ್ನ ನೋಡಿದ್ವಿ, ರೈಟ್. ವಾಟ್ ದ ಬ್ಲಡ್ ರಿಲೇಷನ್ ಹೇಗೆ ರಿಲೇಟ್ ಮಾಡಬೇಕು ಅದನ್ನೆಲ್ಲ. ಸೊ ಇದರಲ್ಲಿ ಹೇಗೆ ಕೇಳಿದ್ದಾರೆ ಪಝಲಲ್ಲಿ ಅಂತಂದರೆ, ಸೊ ನಿಮಗೆ ಇವಾಗ ಒಟ್ಟು ಸರ್ಕಲ್ ಇದೆ ಅಂದ್ಕೊಳ್ಳಿ. ಸರ್ಕಲಲ್ಲಿ ಅರೇಂಜ್ ಆಗಿದೆ, 4 ಮೆಂಬರ್ಸ್ ಇದ್ದಾರೆ, A B C D. ಎದು
ರೈಟಲ್ಲಿ ಅಂದ್ಕೊಳ್ಳಿ, ಎದು ರೈಟಲ್ಲಿ ಯಾರು ಕೂತಿದ್ದಾರೆ? ವೈಫ್ ಕೂತಿದ್ದಾರೆ. ಎದು ವೈಫ್ ಅಂತ ಹೇಳಿರ್ತಾರೆ. ಲೈಕ್ ದಿಸ್ ದೇ ವಿಲ್ ಮಿಕ್ಸ್ ಬೋತ್ ಪಝಲ್ ಆ್ಯಂಡ್ ವಾಟ್ ದಿಸ್ ಬ್ಲಡ್ ರಿಲೇಷನ್. ಓಕೆ, ಆ ಥರ ಕೂಡ ಮಿಕ್ಸ್ ಮಾಡಿ ಹೇಳಿರ್ತಾರೆ. ಆ್ಯಂಡ್ ಡೈರೆಕ್ಷನ್ ಕೂಡ ಮಿಕ್ಸ್ ಮಾಡಿರ್ತಾರೆ. ವಾಟ್ ದಟ್ ಮೀನ್ಸ್, ಸರ್ಕಲಲ್ಲಿ ಎ ಟು ಡಿ ನಡುವೆ ನಿಮಗೆ 4 ಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ, ಡಿ ಟು ಎಸ್ ನಡುವೆ ನಿಮಗೆ 5 ಮೀಟರ್ ಡಿಸ್ಟೆನ್ಸ್ ಇದೆ. ಈ ಥರ ನಿಮಗೆ ಹೇಳಿರ್ತಾರೆ. ದಿಸ್ ಈಸ್ ಅಬೌಟ್ ದ ಮಿಸ್ಲೆನಿಯಸ್ ಪಾರ್ಟಲ್ಲಿ ನಿಮಗೆ ಕೇಳಿರೋದು. ಡೆಸಿಗ್ನೇಷನ್ ಆ್ಯಂಡ್ ಬ್ಲಡ್ ರಿಲೇಷನ್, ಡೈರೆಕ್ಷನನ್ನು ನಿಮಗೆ ಮಿಕ್ಸ್ ಮಾಡಿ ಹೇಳಿರೋದು. ಓಕೆನಾ? ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಅಬೌಟ್ ದ ಟೈಪ್ಸ್ ಆಫ್ ದ ಪಝಲ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಅಸ್. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ನಾವು ಏನು ನೋಡೋಣ? ಫ್ರೀಕ್ವೆಂಟ್ಲಿ ಯೂಸ್ಡ್ ಸ್ಟೇಟ್ಮೆಂಟ್ಸ್. ಸೊ ನಿಮಗೆ ಪಝಲ್ ಬಂದಾಗ ನಿಮಗೆ ಅಲ್ಲಿ ಹೇಳಿರೋದು ಹೇಗೆ ನಿಮಗೆ ಅರೇಂಜ್ ಮಾಡೋಕ್ಕೆ ಹೇಳಿರ್ತಾರೆ. ನಿಮಗೆ ಫ್ರೀಕ್ವೆಂಟ್ಲಿಯಾಗಿ ಯೂಸ್ ಮಾಡೋಕ್ಕೆ, ಅಂದರೆ ಜಾಸ್ತಿ ಸಲ ಆ ಸ್ಟೇಟ್ಮೆಂಟನ್ನು ನೀವು ಏನು ಮಾಡ್ಬೋದು? ಪಝಲಲ್ಲಿ ನೋಡಿರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಕ್ವಶನ್ ನೋಡೋಣವಾ? ರೈಟ್, ಕ್ವಶನಲ್ಲಿ ನೋಡಿ. ಸೊ ಕ್ವಶನಲ್ಲಿ ಏನಿದೆ? ಎಸ್ ಈಸ್ ಇಮಿಡಿಯೇಟ್ಲಿ ಆಫ್ಟರ್ ಟಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಗೆ ಅರೇಂಜ್ ಮಾಡಬೇಕು? ಸಿ, ದಟ್ ಈಸ್ ಒನ್ ಸ್ಟೇಟ್ಮೆಂಟ್. ಸೆಕೆಂಡ್, ಫ್ರಮ್ ದ ರೈಟ್ ಅಂದರೆ ಹೇಗೆ ಅರೇಂಜ್ ಮಾಡಬೇಕು, ಲೆಫ್ಟ್ ಅಂದರೆ ಹೇಗೆ ಅರೇಂಜ್ ಮಾಡಬೇಕು. ಸೊ ದ್ಯಾಟ್ ವಿ ವಿಲ್ ಸಿ. ಸೊ ಯಾವ್ಯಾವುದು ನಿಮಗೆ ಸ್ಟೇಟ್ಮೆಂಟ್ಸನ್ನು ಕೇಳಿರ್ಬೋದು ಅದನ್ನೆಲ್ಲ ನಾವು ನೋಡೋಣ. ಓಕೆ, ಸೊ ಇದರಲ್ಲಿ ಫಸ್ಟ್ ಆಫ್ ಆಲು ಲೀನಿಯರ್ ಅರೇಂಜ್ಮೆಂಟಲ್ಲಿ ನೋಡಬೇಕಾದ್ರೆ, ಲೀನಿಯರ್ ಅರೇಂಜ್ಮೆಂಟಲ್ಲಿ ಸೊ ಎ ಇದೆ. ಫಾರ್ ಎಕ್ಸಾಂಪಲ್ ಎ ಇದೆ. ಎದು ಇಮಿಡಿಯೇಟ್ಲಿ ಲೆಫ್ಟಲ್ಲಿ ಬಿ ಇದೆ ಅಂತ ಹೇಳ್ತಾ ಇದ್ದೀನಿ. ದೇ ಆಲ್ ಆರ್ ಫೇಸಿಂಗ್ ನಾರ್ತ್. ಎಲ್ಲರೂ ನಾರ್ತ್ ಫೇಸ್ ಮಾಡ್ತಾ ಇದ್ದಾರೆ. ಎದು ಇಮಿಡಿಯೇಟ್ಲಿ ಲೆಫ್ಟಲ್ಲಿ, ಇಮಿಡಿಯೇಟ್ ಅಂದರೆ ಸೈಡಿಗೆ ಅಲ್ವಾ? ಇಮಿಡಿಯೇಟಲ್ಲಿ ಲೆಫ್ಟಲ್ಲಿ ಯಾರಿದ್ದಾರೆ? ಬಿ ಇದೆ ಅಂತ ಹೇಳ್ತಾ ಇದೆ. ಓಕೆ, ಇಮಿಡಿಯೇಟ್ ಲೆಫ್ಟಲ್ಲಿ ಬಿ ಇದೆ. ಓಕೆ, ಲೆಫ್ಟ್ ಅಂದರೆ ಅಡ್ಜಸೆಂಟ್ ಈಸ್ ಆಲ್ಸೋ ಮೀನ್ಸ್ ವಾಟ್? ಅದು ಸೈಡಿಗೆ ಇಮಿಡಿಯೇಟ್ ಆಗಿ ಇದ್ದಿರುತ್ತೆ ಅಡ್ಜಸೆಂಟ್ ಅಂದರೆ. ಓಕೆ, ಇಮಿಡಿಯೇಟ್ಲಿ ರೈಟ್ ಯಾರಿದ್ದಾರೆ? ಸಿ ಇದೆ ಅಂತ ಅಂದ್ಕೊಳ್ಳಿ. ಎದು ಇಮಿಡಿಯೇಟ್ಲಿ ರೈಟ್ ಯಾರಿದ್ದಾರೆ? ಸಿ. ಓಕೆ, ಆರ್ ಎಲ್ಸ್ ಸಿ ಈಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಎ ಅಂತ ಹೇಳಿರ್ತಾರೆ. ಸಿ ಏನಿದೆ? ಇಮಿಡಿಯೇಟ್ಲಿ ರೈಟ್ ಆಫ್ ಎ. ಎದು ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೆ? ಸಿ ಇದೆ. ಸೊ ಹಾಗಿದ್ರೆ ಎ ಸಿ ಎಲ್ಲಿ ಬಂದಿರುತ್ತೆ? ಇಲ್ಲಲ್ವಾ? ಸೊ ಇಮಿಡಿಯೇಟ್ ಆಗಿ ಇದೆ. ಅಡ್ಜಸೆಂಟ್ ಅಂತ ಕೂಡ, ಅಡ್ಜಸೆಂಟ್ ಅಂದರೆ ಈ ಸೈಡ್ ಕೂಡ ಬರ್ಬೋದು, ಈ ಸೈಡ್ ಕೂಡ ಬರ್ಬೋದು. ಬಟ್ ಅಲ್ಲಿ ಇಮಿಡಿಯೇಟ್ ರೈಟ್ ಮತ್ತು ಲೆಫ್ಟ್ ಆಗಿ ಮೆನ್ಷನ್ ಮಾಡಿರಬೇಕು. ರೈಟ್ ಅಂದರೆ ಈ ಸೈಡ್ ಬಂದಿರುತ್ತೆ, ಲೆಫ್ಟ್ ಅಂದರೆ ದಿಸ್ ಸೈಡ್. ರೈಟ್ ಅಲ್ವಾ? ಸೊ ಇವಾಗ ಡೈರೆಕ್ಷನ್ ನೋಡಿದಾಗ ನಾರ್ತ್ ಅಂದರೆ ನಾರ್ತ್ ರೈಟ್ ವಿಲ್ ಬಿ ದಿಸ್ ಸೈಡ್ ಆ್ಯಂಡ್ ನಾರ್ತ್ ಲೆಫ್ಟ್ ವಿಲ್ ಬಿ ದಿಸ್ ಸೈಡ್. ಓಕೆ, ಸೊ ಹಿಯರ್ ಸೌತಲ್ಲಿ ಬಂದಾಗ ಅಪೋಸಿಟ್ ಇದ್ದಿರುತ್ತೆ. ಇಲ್ಲಿ ಲೆಫ್ಟ್ ಆಗುತ್ತೆ, ಇಲ್ಲಿ ರೈಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಸೆಕೆಂಡ್ ಟು ದ ಲೆಫ್ಟ್ ಏನಿದೆ? ಸೆಕೆಂಡ್ ಟು ದ ಲೆಫ್ಟ್ ಆರ್ ರೈಟ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ರೈಟ್. ಸೊ ಫಸ್ಟ್ ಲೆಫ್ಟ್ ತೊಗೊಳ್ಳೋಣ, ಆಮೇಲೆ ರೈಟ್. ಸೆಕೆಂಡ್ ಟು ದ ಲೆಫ್ಟ್. ಎದು ಸೆಕೆಂಡ್ ಲೆಫ್ಟಿಗೆ ನಾನು ಹೇಳ್ತಾ ಇದ್ದೀನಿ ಡಿ ಇದೆ ಅಂತ ಅಂದ್ಕೊಳ್ಳಿ. ಎದು ಸೆಕೆಂಡ್ ಲೆಫ್ಟಿಗೆ ಡಿ ಇದೆ, ಸೆಕೆಂಡ್ ಲೆಫ್ಟಿಗೆ. ಸೊ ಎ ಲೆಫ್ಟ್ ಅಂತೂ ಈ ಸೈಡ್ ಬಂದಿರುತ್ತಾ? ಓಕೆ, ಲೆಫ್ಟಿಗೆ ಯಾರಿದ್ದಾರೆ? ಡಿ ಇದೆ. ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ದಟ್ ಈಸ್ ಡಿ. ಅರ್ಥ ಆಯ್ತಲ್ವಾ? ಸೊ ಎದು ಫಸ್ಟ್ ಲೆಫ್ಟು, ಸೆಕೆಂಡ್ ಲೆಫ್ಟ್, ದಟ್ ಈಸ್ ಡಿ ಅಂತ ಇದೆ. ಓಕೆ, ಸೊ ಸೆಕೆಂಡ್ ಟು ದ ಲೆಫ್ಟ್, ಸೆಕೆಂಡ್ ಟು ದ ರೈಟ್ ಬಂದಿದ್ರೆ ಗ್ಯಾಪ್ ವಿಲ್ ಬಿ, ಗ್ಯಾಪ್ ಏನಿದಿರುತ್ತೆ? -1. ದಟ್ ಮೀನ್ಸ್ ಅಲ್ಲಿ ಏನು ಮಾಡಿರ್ತಾರೋ ಎನ್ ಏನು ಕೊಟ್ಟಿರ್ತಾರೋ, ಫೋರ್ತ್ ಟು ದ ರೈಟ್ ಇಲ್ಲಿ, ಥರ್ಡ್ ಟು ದ ರೈಟ್ ಇಲ್ಲಿ, ದಟ್ ಈಸ್ n-1 ಮಾಡಬೇಕು. ಅಂದರೆ ಗ್ಯಾಪ್ ವಿಲ್ ಬಿ 2. ಸಿ, ಸೆಕೆಂಡ್ ಟು ದ ಲೆಫ್ಟ್ ಅಂದರೆ ಎಷ್ಟಿರಬೇಕು ಗ್ಯಾಪ್? 1 ಇದಿರುತ್ತೆ. ರೈಟ್ ಅಲ್ವಾ? ಇಲ್ಲಿ ನೋಡಿ 1 ಗ್ಯಾಪ್ ಇದೆ. ಸೊ ಸೆಕೆಂಡ್ ಟು ದ ಲೆಫ್ಟಲ್ಲಿ ಡಿ ಇದೆ. ಸೊ ಎದು ಸೆಕೆಂಡ್ ಟು ದ ರೈಟಲ್ಲಿ ಇ ಇದೆ ಅಂತ ಹೇಳ್ತಾ ಇದ್ದೀನಿ. ಇದು ಸೆಕೆಂಡ್ ಟು ದ ರೈಟಲ್ಲಿ ಇ ಇದೆ. ಅರೆಸ್ ಥರ್ಡ್ ಟು ದ ರೈಟ್ ತೊಗೊಳ್ಳೋಣ. ಓಕೆ, ಥರ್ಡ್ ಟು ದ ರೈಟಲ್ಲಿ, ಥರ್ಡ್ ರೈಟಲ್ಲಿ ಏನಿದೆ? ನಾನು ಇ ಅಂತ ತಗೊಳ್ತಾ ಇದ್ದೀನಿ. ಸೊ ಎ ಈಸ್ ಹಿಯರ್. ಎ ಇಲ್ಲಿದೆನಾ? ಥರ್ಡ್ ರೈಟ್ ಅಂತಂದರೆ ಎಷ್ಟು ಗ್ಯಾಪ್ ಇರಬೇಕು? n-1 ಅಲ್ವಾ? n-1 ಅಂದರೆ 3-1. 3-1 2 ಗ್ಯಾಪ್ ಇರಬೇಕು. ಆಲ್ರೆಡಿ 1 2 ಗ್ಯಾಪ್ ಯಾವ್ದು ಬರುತ್ತೆ? ಈ ಬಂದಿರುತ್ತೆ. ಅದನ್ನು ಓದಿ ನೋಡಿ. ಫಸ್ಟ್ ರೈಟ್, ಸೆಕೆಂಡ್ ರೈಟ್ ಆ್ಯಂಡ್ ದಿಸ್ ಈಸ್ ಅ ಥರ್ಡ್ ರೈಟ್. ಯಾರಿದ್ದಾರೆ? ಇ ಅಂತ. ಓಕೆ, ಅರ್ಥ ಆಯ್ತಲ್ವಾ? ಓಕೆ, ಆ್ಯಂಡ್ ಲೀನಿಯರ್ ಅರೇಂಜ್ಮೆಂಟ್ ಬಂದುಬಿಟ್ಟು, ಲೀನಿಯರ್ ಅರೇಂಜ್ಮೆಂಟಲ್ಲಿ ಇನ್ನೊಂದು ಹೇಳೋದು, ದಟ್ ಈಸ್ ದಿಸ್ ಈಸ್ ಅ ಲೆಫ್ಟ್ ಹ್ಯಾಂಡ್, ದಿಸ್ ಈಸ್ ಅ ರೈಟ್ ಹ್ಯಾಂಡ್.
ಆಲ್ವೇಸ್ ಈ ಸೈಡ್ ಇರೋದು ಲೆಫ್ಟ್ ಹ್ಯಾಂಡ್, ದಿಸ್ ಈಸ್ ಅ ರೈಟ್ ಹ್ಯಾಂಡ್. ಸೊ ಎ ಈಸ್ ಸಿಟ್ಟಿಂಗ್ ಎಟ್ ಒನ್ ಆಫ್ ದ ಎಂಡ್ಸಲ್ಲಿ ಎ ಕೂತಿದೆ. ಯಾವ ಎಂಡಲ್ಲಿ ಕುಂತಿದೆ ಗೊತ್ತಿಲ್ಲ, ಒನ್ ಆಫ್ ದ ಎಂಡಲ್ಲಿ ಕುಂತಿದೆ. ಸೊ ಅಂದ್ಕೊಳ್ಳಿ ಟೋಟಲು 5 ಮೆಂಬರ್ಸ್ ಇದ್ದಾರೆ. ಎ ಈಸ್ ಸಿಟ್ಟಿಂಗ್ ಒನ್ ಆಫ್ ದ ಎಂಡ್ಸ್. ಎ ಇಲ್ಲಾದರೂ ಕೂತ್ಬೋದು, ಇಲ್ಲಾದರೂ ಕೂತಿರ್ಬೋದು, ರೈಟ್ ಅಲ್ವಾ? ಒನ್ ಆಫ್ ದ ಎಂಡ್. ಅಲ್ಲಿ ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಅಂತ ಮೆನ್ಷನ್ ಮಾಡಿದಾಗ ಮಾತ್ರ ನಾವು ಏನು ಮಾಡ್ಬೋದು, ಒಂದು ಪೊಸಿಷನನ್ನು ನಾವು ಫಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಾದರೂ ಕೂತಿರ್ಬೋದು, ಇಲ್ಲಾದರೂ ಕೂತಿರುತ್ತೆ, ಪಾಸಿಬಲ್ ಬಂದಿರುತ್ತೆ ಅಲ್ವಾ? ಇಲ್ಲೋ ಆರ್ ಎಲ್ಸ್ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಇನ್ ಮಿಡಲಲ್ಲಿ. ಸೊ E1 ಕೊಟ್ಟಾಗಂತೂ ಮಿಡಲಲ್ಲಿ ಕರೆಕ್ಟಾಗಿ ಏನು ಹೇಳಿರ್ತಾರೆ, ಎ ಆ್ಯಂಡ್ ಬಿ ಅಲ್ಲಿ ಸಿ ಕೂತಿದೆ ಈ ಥರ ಮಿಡಲಲ್ಲಿ. ಆರ್ ಎಲ್ಸ್ ಡೈರೆಕ್ಟಾಗಿ 5 ಮೆಂಬರ್ಸಲ್ಲಿ ಮಿಡಲಲ್ಲಿ ಕುಂತಿದೆ ಅಂದರೆ ಸೊ ಎಲ್ಲಿ ಬಂದಿರುತ್ತೆ, ಇಲ್ಲಿ 2 ಮೆಂಬರ್ಸ್, ಈ ಸೈಡ್ 2 ಮೆಂಬರ್ಸ್, ಮಿಡಲಲ್ಲಿ ಬಿ ವಾಟ್ ದಿಸ್ ಪಾರ್ಟ್. ಸೊ ಮಿಡಲಲ್ಲಿ ಬಿ ಕೂತಿದೆ, ಈ ಥರ ನಿಮಗೆ ಹೇಳಿರೋದು. ಓಕೆ, ಬಿಟ್ವೀನ್ ಎ ಆ್ಯಂಡ್ ಬಿ, ಸಿ ಸೆಟ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಅಂದ್ಕೊಳ್ಳಿ. ಸಿ ಏನು ಮಾಡಿದೆ, ಸೊ ಬಿ ಮತ್ತು ಎ ನಡುವೆ ಕೂತಿದೆ. ಓಕೆ, ಬಿ ನಡುವೆ ಎ. ಸೊ ಬಿ ಆ್ಯಂಡ್ ಎ. ಆರ್ ಎಲ್ಸ್ ನಿಮ್ಗೆ ಗೊತ್ತಿದೆನಾ, ಲೆಫ್ಟಿಗೆ ಮಾತ್ರ ಎ ಬರುತ್ತೆ, ರೈಟಿಗೆ ಬಿ ಬರುತ್ತೆ ಅಂತ? ಇಲ್ಲ ಅಲ್ವಾ? ಈ ಥರ ಕೂಡ ಅರೇಂಜ್ ಆಗ್ಬೋದಾ, ಎ ಸಿ ಬಿ ಅಂತ ಕೂಡ? ಎಸ್, ದಿಸ್ ಈಸ್ ಅಬೌಟ್ ದ ಪೊಸಿಷನ್ ಬೇಸ್. ಈ ಥರ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಡೆಫಿನೆಟ್ ಆಗಿ ಮೆನ್ಷನ್ ಮಾಡಿದಾಗ ಮಾತ್ರ ನೀವು ಲೆಫ್ಟ್ ಮತ್ತು ರೈಟಿಗೆ ಅರೇಂಜ್ ಮಾಡ್ಬೋದು. ಇಲ್ಲಾಂದರೆ 2 ಪಾಸಿಬಿಲಿಟೀಸ್ ತೊಗೊಳ್ಬೇಕಾಗತ್ತೆ, ರೈಟ್? ಇಲ್ಲೂ ಕೂಡ ಕೊಡ್ಬೋದು, ಈ ಸೈಡ್ ಕೂಡ ಕೊಡ್ಬೋದು, ರೈಟ್ ಅಲ್ವಾ? ನೆಕ್ಸ್ಟ್ ದಟ್ ಈಸ್ ಅಡ್ಜಸೆಂಟ್ ಟು ಮೀನ್ಸ್ ವಾಟ್, ಸೈಡಿಗೆ. ಸಿ ಇದು ಸೈಡಿಗೆ ಏನಿದೆ, ಬಿ ಇದೆ. ಸಿ ಈಸ್ ಅಡ್ಜಸೆಂಟ್ ಟು ಬಿ ಆ್ಯಂಡ್ ಸಿ ಈಸ್ ಆಲ್ಸೋ ಅಡ್ಜಸೆಂಟ್ ಟು ಎ, ಅಂದರೆ ಸೈಡಿಗೆ ಕೂತಿರುತ್ತೆ. ಓಕೆ, ಆ್ಯಂಡ್ ದಿಸ್ ಅಪೋಸಿಟ್ ಟು ದಿಸ್ ರೋ ಅಂತೂ ಇದನ್ನು ಹೇಳಿರಲ್ಲ, ಬಿಕಾಸ್ ಒಂದೇ ರೋಲ್ ಕೂತಿರ್ತಾರೆ, ಅಪೋಸಿಟ್ ಹೀಗಾಗುತ್ತೆ, ರೈಟ್? ಇದನ್ನು ಮೆನ್ಷನ್ ಮಾಡೋದು ನಿಮಗೆ ಈ ಸ್ಟೇಟ್ಮೆಂಟನ್ನು ವಾಟ್ ಇದರಲ್ಲಿ ಪ್ಯಾರಲಲ್ ರೋ ಅಲ್ಲಿ. ಎಸ್, ಪ್ಯಾರಲಲ್ ರೋ ಅಲ್ಲಿ. ಸೊ ಅಪೋಸಿಟ್ ಕೂತಿದ್ದಾರೆ, ಎ ಈಸ್ ಅಪೋಸಿಟ್ ಟು ಬಿ. ಆರ್ ಎಲ್ಸ್ ಇದರಲ್ಲಿ ಇನ್ನೊಂದು ಡಯಾಗ್ನಲಿ ಅಪೋಸಿಟ್ ಮೀನ್ಸ್ ಇಲ್ಲಿ ಬಿ ಈಸ್ ಡಯಾಗನಲಿ ಅಪೋಸಿಟ್ ಟು ವಾಟ್, ಸಿ. ಅಂದರೆ ಈ ಥರ ಡಯಾಗನಲಿ ಅಪೋಸಿಟ್ ಟು ಸಿ, ಆ ಥರ ಕೂಡ ನಿಮಗೆ ಮೆನ್ಷನ್ ಮಾಡಿರೋದು ಸ್ಟೇಟ್ಮೆಂಟಲ್ಲಿ ಹೇಳಿರ್ತಾರೆ. ಆ್ಯಂಡ್ ಫೇಸಿಂಗ್ ನಾರ್ತ್, ಸೌತ್ ಆ್ಯಂಡ್ ಸೆಂಟರ್. ಎಸ್, ಆಲ್ರೆಡಿ ನೋಡಿದ್ವಲ್ಲ, ಫೇಸಿಂಗ್ ಸೌತು ಮಾಡಿರ್ತಾರೆ, ನಾರ್ತು ಮಾಡಿರ್ತಾರೆ. ಅಲ್ಲಿ ಸೆಂಟರ್ ಮತ್ತು ಔಟ್ಸೈಡು ಸರ್ಕಲಲ್ಲಿ ಬಂದಿರುತ್ತೆ, ರೈಟ್? ಸರ್ಕಲಲ್ಲಿ ಈ ಥರ ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಔಟ್ಸೈಡ್ ಫೇಸ್ ಮಾಡ್ತಾ ಇರ್ತಾರೆ. ಓಕೆ, ಆ್ಯಂಡ್ ಅಟ್ ಮೋಸ್ಟ್ ಆ್ಯಂಡ್ ಅಟ್ ಲೀಸ್ಟ್ 2% ಲೆಫ್ಟ್ ಆರ್ ರೈಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹೇಗೆ? ಸಿ, ಅಟ್ ಮೋಸ್ಟ್ ಆರ್ ಅಟ್ ಲೀಸ್ಟ್. ಫಸ್ಟ್ ಆಫ್ ಆಲ್ ನಾವು ಅಟ್ ಮೋಸ್ಟ್ ನೋಡೋಣ. ವಾಟ್ ಅಟ್ ಮೋಸ್ಟ್? ಸೊ ಅಟ್ ಮೋಸ್ಟ್ 2% ಸಿಟ್ಟಿಂಗ್ ಲೆಫ್ಟ್ ಅಂತ ನೋಡೋಣ. ಸೊ ಎದ ಲೆಫ್ಟಲ್ಲಿ ಅಟ್ ಮೋಸ್ಟ್ 2% ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ಕೊಳ್ಳಿ. ಅಟ್ ಮೋಸ್ಟ್ 2% ಆರ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಎ. ಅಟ್ ಮೋಸ್ಟ್ 2% ಆರ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಎ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಹೇಗೆ ಅರೇಂಜ್ ಮಾಡಬೇಕು? ಅಟ್ ಮೋಸ್ಟ್ ಅಂದರೆ ಜಾಸ್ತಿ ಎಷ್ಟು ಜನ ಕೂತಿರ್ಬೋದು? 2 ಜನ ಕೂತಿರ್ಬೋದು. ಅದ್ರಿಗಿಂತ ಕಡಿಮೆ ಕೂಡಕ್ಕೂ ಸಾಧ್ಯ ಇರುತ್ತೆ ಅಂತ. ಅಟ್ ಮೋಸ್ಟ್ ಅಂದರೆ ಅಟ್ ಮೋಸ್ಟ್ ಜಾಸ್ತಿ ಅಂದರೆ 2 ಜನ ಕೂತಿರ್ಬೋದು, ಆ್ಯಂಡ್ ಕಡಿಮೆ ಕೂಡ ಕೂತಿರ್ತಾರೆ, ಆರ್ ಎಲ್ಸ್ ಯಾರು ಕೂಡ ಕೂತಿರೋಲ್ಲ. ದಟ್ ಈಸ್ ವಾಟ್ ಅಬೌಟ್ ಅಟ್ ಮೋಸ್ಟ್. ಅಂತ ಆಯ್ತಲ್ವ? ಅಟ್ ಮೋಸ್ಟು ಜಾಸ್ತಿ 2% ಆರ್ 3% ಅಂದರೆ 3%ಗಿಂತ ಜಾಸ್ತಿ ಕೂತಿರಲ್ಲ, ಅವ್ರಿಗಿಂತ ಕಡಿಮೆ ಕೂತಿರ್ಬೋದು. ಓಕೆ, ದಟ್ ಈಸ್ ಅಬೌಟ್ ದ ಅಟ್ ಮೋಸ್ಟ್. ಓಕೆ, ಅಟ್ಲೀಸ್ಟ್ ಬಂದುಬಿಟ್ಟು ಅಟ್ಲೀಸ್ಟ್ ಏದ ರೈಟಲ್ಲಿ 2% ಕೂತಿದ್ದಾರೆ. ಅಟ್ಲೀಸ್ಟ್ 2 ಕೂತಿರಬೇಕು. ಜಾಸ್ತಿ ಕೂತಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅಟ್ಲೀಸ್ಟ್ 2 ಕೂತಿರಬೇಕು. ಅಟ್ಲೀಸ್ಟ್ ಅಂದರೆ ಅಟ್ಲೀಸ್ಟ್ ಏದ ರೈಟಿಗೆ 2 ಕೂತಿರಬೇಕು. ಜಾಸ್ತಿ ಕೂತಿದ್ರೂ ನೋ ಪ್ರಾಬ್ಲಮ್. ಮೋರ್ ಇದರಲ್ಲಿ ಏನಿರುತ್ತೆ? ಅಟ್ಲೀಸ್ಟಲ್ಲಿ ಅದ್ರಿಗಿಂತ ಜಾಸ್ತಿ. ಫಾರ್ ಎಕ್ಸಾಂಪಲ್ 2 ಇದೆ ಅಂದರೆ 2 ಆ್ಯಂಡ್ ಮೋರ್ ಅಂದ್ಕೊಳ್ಳಿ. ಓಕೆ, ಬಟ್ ಕಡಿಮೆ ಕೂತಿರಬಾರ್ದು, ನೋ ಲೆಸ್ ಕೂತಿರಬಾರ್ದು. ದಟ್ ಈಸ್ ವಾಟ್ ಹಿಯರ್ ಕಂಡೀಷನ್. ಅಟ್ಲೀಸ್ಟಲ್ಲಿ. ಅಟ್ ಮೋಸ್ಟ್ ಅಂತಂದರೆ ನೀವು ಜಾಸ್ತಿ 2 ಕೂತಿರ್ತಾರೆ, ಅದ್ರಿಗಿಂತ ಜಾಸ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದು. ಅವ್ರೇನು ಹೇಳ್ತಾ ಇರ್ತಾರೆ? ಅಟ್ ಮೋಸ್ಟಲ್ಲಿ ಜಾಸ್ತಿ ಏದೆ ಲೆಫ್ಟಲ್ಲಿ 2 ಕೂತಿರ್ತಾರೆ, ಅದ್ರಿಗಿಂತ ಜಾಸ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ.
ರೈಟ್. ಒಬ್ಬರು ಕೂಡ ಕೂತಿರ್ಬೋದು, ಕಡಿಮೆ ಕೂತಿರ್ಬೋದು, ಬಟ್ ಜಾಸ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಟ್ ಮೋಸ್ಟಲ್ಲಿ ಹೇಳಿರೋದು. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಡಿಫ್ರೆನ್ಸ್ ಬಿಟ್ವೀನ್ ಎಟ್ ಮೋಸ್ಟ್ ಆ್ಯಂಡ್ ಎಟ್ ಲೀಸ್ಟ್. ಓಕೆ. ಆ್ಯಂಡ್ ಎ ಈಸ್ 3 places away ಫ್ರಮ್ ಬಿ. ಎ ಈಸ್ ವಾಟ್ 3 places away ಫ್ರಮ್ ಬಿ ಅಂತ ಅಂದ್ಕೊಳ್ಳಿ. ಸೊ 3 places away, 2 places away, 4 places away. ಇದನ್ನು ಹೇಗೆ ಮಾಡ್ತೀರಾ, ರೈಟ್? ಎ ಏನಿದೆ, ಅವೇ ಇದೆ, ಎಷ್ಟು ದೂರ ಇದೆ? 3 places, 1 2 3, ರೈಟ್? ದಟ್ ಮೀನ್ಸ್ ಆಲ್ವೇಸ್ 3 places ಅಂದರೆ ಗ್ಯಾಪಲ್ಲಿ 3 ಮಾಡ್ಕೊಳ್ಬೇಡಿ, ಆವಾಗ ರಾಂಗ್ ಆಗುತ್ತೆ. ದಟ್ ಈಸ್ 3 places away ಫ್ರಮ್ ಬಿ ಅಂದರೆ ಗ್ಯಾಪ್ ಏನಾಗುತ್ತೆ, ದಟ್ ಈಸ್ n-1. n-1 ಅಂದರೆ ದಟ್ ಈಸ್ 3, ರೈಟ್? ಸೊ 3 - 1 ಏನಾಗುತ್ತೆ, 2 ಬಂದಿರುತ್ತೆ. ದಟ್ ಈಸ್ ಗ್ಯಾಪ್ ಎಷ್ಟಿರಬೇಕು, 2 ಇರಬೇಕು. ಲೆಫ್ಟ್ ಆರ್ ರೈಟ್ ಕೂಡ ಇರ್ಬೋದು. ಸಿ 3 places away ಫ್ರಮ್ ಬಿ ಅಂತ ಮಾತ್ರ ಕೊಟ್ಟಿದ್ದಾರೆ. ದೂರ ಇದೆ, ಎಷ್ಟು ದೂರ ಇದೆ, ಲೆಫ್ಟಿಂದ ದೂರ ಇದೆನಾ, ರೈಟಿಂದ ದೂರ ಇದೆನಾ, ಅದು ನಮ್ಗೆ ಗೊತ್ತಿಲ್ಲ, ರೈಟ್? ಅದನ್ನು ಕೂಡ ನಾವು 2 ಪಾಸಿಬಲ್ ಅರೇಂಜ್ ಮಾಡಬೇಕು. ಐ ಹೋಪ್ ಅಂಡರ್ಸ್ಟುಡ್ ಅಬೌಟ್ ದಿಸ್ ಸ್ಟೇಟ್ಮೆಂಟ್, ರೈಟ್? ಸೊ 3 places away, 4 places away ಅಂದರೆ ಗ್ಯಾಪ್ ಎಷ್ಟಿರುತ್ತೆ, -1. ಸೊ 4 places away ಅಂದರೆ ಎಷ್ಟು ಗ್ಯಾಪ್ ಇರುತ್ತೆ, 3 ಗ್ಯಾಪ್ ಇದ್ದಿರುತ್ತೆ. ಓಕೆ. ದಿಸ್ ಈಸ್ ಅಬೌಟ್ ದಿ ವಾಟ್ 3 places away, ಓಕೆ, ಫ್ರಮ್ ಬಿ. ಆ್ಯಂಡ್ ಇದನ್ನು ನಿಮ್ಗೆ ವರ್ಟಿಕಲ್ ಅರೇಂಜ್ಮೆಂಟಲ್ಲಿ ಕೂಡ ಹೇಳಿರ್ತಾರೆ. ಏನಿದೆ, ಎ ಇಂದ ಬಿಗೆ ನಿಮಗೆ 3 places ಸೀನಿಯರ್ ಇದೆ. ಎ ಈಸ್ ವಾಟ್, ಸಾರಿ, ಬಿ ಈಸ್ 3 places ಅವೇ ಫ್ರಮ್ ಬಿ ಅಂತ ಕೇಳಿದಾಗ ಗ್ಯಾಪ್ ಎಷ್ಟು ಬರುತ್ತೆ, 2. ಓಕೆ. ಆರ್ ಎಲ್ಸ್ ಎ ಈಸ್ 3 persons ಸೀನಿಯರ್ ಟು ಎಸ್ ಬಿ ಅಂತ ಕೇಳಿದಾಗ ಅಲ್ಲೂ ಕೂಡ ನಿಮಗೆ ಗ್ಯಾಪ್ ಎಷ್ಟು ಬರುತ್ತೆ, 2 ಬರುತ್ತೆ. ಓಕೆ. ನೆಕ್ಸ್ಟ್, ದಿಸ್ ಈಸ್ ಅಬೌಟ್ ದ ಪೊಸಿಷನ್ ಬೇಸ್. ಇದರಲ್ಲಿ ನಿಮಗೆ ಈ ಥರ ನಿಮಗೆ ಸ್ಟೇಟ್ಮೆಂಟ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ದಿಸ್ ಈಸ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಬೇಗನೆ ನಿಮಗೆ ಇದನ್ನೇ ನಿಮಗೆ ಸ್ಟೇಟ್ಮೆಂಟಲ್ಲಿ ಕಾಣಿಸಿರುತ್ತೆ. ದಟ್ ಈಸ್ ಫೇಸಿಂಗ್ ನಾರ್ತ್, 3 places away. ಓಕೆ. ನೆಕ್ಸ್ಟ್, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಮೀನ್ ದಟ್ ಈಸ್ ಓನ್ಲಿ ದ ವರ್ಟಿಕಲ್ ಬೇಸ್ಡ್. ಓಕೆ. ವರ್ಟಿಕಲ್ ಬೇಸ್ಡಲ್ಲಿ ಇವಾಗ ವರ್ಟಿಕಲಿ 1 2 3 4 ಜನ ಕೂತಿರ್ತಾರೆ. ಎ ಈಸ್ ಬಿಲೋ ಬಿ. ಎ ಏನಿದೆ, ಬಿ ಇದು ಕೆಳಗಡೆ ಇದೆ, ಬಿ ಇದು ಕೆಳಗಡೆ ಎ ಇದೆ. ಈ ಥರ ಕೂಡ ಆರೆಲ್ಸ್ ಎಲ್ಲಾದರೂ ಬರ್ಬೋದು. ಓಕೆ. ಆ್ಯಂಡ್ ಜಸ್ಟ್ ಅಬೋವ್, ಜಸ್ಟ್ ಬಿಲೋ. ಎದು ಜಸ್ಟ್ ಅಬೋವ್ ಬಿ ಇದೆ ಆ್ಯಂಡ್ ಎದು ಜಸ್ಟ್ ಬಿಲೋ ಸಿ ಇದೆ ಅಂತ ಹೇಳ್ತಾರೆ. ಲೈಕ್ ದಿಸ್, ಜಸ್ಟ್ ಅಬೋವ್ ಮೇಲೆ ಕೆಳಗೆ. ಆ್ಯಂಡ್ ಟಾಪ್ ಮೋಸ್ಟ್, ಬಾಟಮ್ ಮೋಸ್ಟ್. ಸಿ ಟಾಪ್ ಮೋಸ್ಟಲ್ಲಿ ಬಿ ಕೂತಿದೆ, ಬಾಟಮ್ ಮೋಸ್ಟಲ್ಲಿ ಡಿ. ಲೈಕ್ ದಟ್ ದೇ ವಿಲ್ ಮೆನ್ಷನ್ ದಟ್. ಆ್ಯಂಡ್ ಸೀನಿಯರ್ ಟು ಜೂನಿಯರ್ ಟು. ಆ್ಯಂಡ್ ಡೆಸಿಗ್ನೇಷನಲ್ಲಿ ಬಂದಾಗೂ ಕೂಡ ಸೀನಿಯರ್ ಮತ್ತು ಜೂನಿಯರ್ ಅಂತ ಹೇಳಿರ್ತಾರೆ. ಸೊ ಮೇಲೆ ಆಲ್ವೇಸ್ ದರ್ ಈಸ್ ಅ ಸೀನಿಯರ್ ಆ್ಯಂಡ್ ಕೆಳಗೆ ಏನಿದ್ದಿರ್ತಾರೆ, ಜೂನಿಯರ್ ಇದ್ದಿರ್ತಾರೆ, ರೈಟ್? ಸೊ ಸೀನಿಯರ್ ಎಗೆ ಈ ಥರ ಸೀನಿಯರ್ ಟು ಜೂನಿಯರ್ ನಿಮಗೆ MD ಟು ಕ್ಲರ್ಕ್ವರೆಗೆ ನಿಮಗೆ ಅರೇಂಜ್ ಮಾಡಬೇಕಾಗತ್ತೆ. ಅದನ್ನು ನೀವು ಆರ್ಡರ್ ಆ್ಯಂಡ್ ರ್ಯಾಂಕಿಂಗಲ್ಲಿ ಬಂದಿರುತ್ತೆ. ದಟ್ ಈಸ್ ವಾಟ್ ವರ್ಟಿಕಲ್ ಬೇಸಲ್ಲಿ, ರೈಟ್? ಇದರಲ್ಲೇ ಹೇಗೆ ಕೇಳಿರೋದು, ಎ ಈಸ್ ಜೂನಿಯರ್ ಟು ವಾಟ್ ಬಿ. ಏನಿದೆ, ಜೂನಿಯರ್ ಇದೆ, ಯಾರಿಗೆ, ಬಿಗೆ. ಬಿಗೆ ಜೂನಿಯರ್ ಇದೆ ಈ ಥರ, ಅಂದರೆ ಬಿ ಕೆಳಗೆ ಎ ಬಂದಿರುತ್ತೆ, ಜೂನಿಯರ್ ಮೇಲೆ. ಸೀನಿಯರ್ ಇದೆ, ಎ ಈಸ್ ಸೀನಿಯರ್ ಟು ಬಿ. ಏನು ಬಂದಿರುತ್ತೆ, ಮೇಲ್ಗಡೆ ಬಂದಿರುತ್ತೆ. ಓಕೆನಾ? ದಿಸ್ ಈಸ್ ಅಬೌಟ್ ಸೀನಿಯರ್ ಟು ಜೂನಿಯರ್ ಟು. ಆ್ಯಂಡ್ ಓಲ್ಡರ್ ದ್ಯಾನ್, ಯಂಗರ್ ದ್ಯಾನ್. ಹಾಂ, ಯಂಗರ್ ದ್ಯಾನ್, ಓಲ್ಡರ್ ದ್ಯಾನ್ ಏನಿದೆ, ಎ ಈಸ್ ಯಂಗರ್ ಅಂದರೆ ಕೆಳಗೆ ಬಂದಿರುತ್ತಾ, ಸ್ಮಾಲ್ ಇದ್ದಿರ್ತಾರೆ. ಯಂಗರ್ ಮೀನ್ಸ್ ವಾಟ್, ಸ್ಮಾಲ್. ಎ ಕೆಳಗೆ ಅರೇಂಜ್ ಆಗಿರುತ್ತೆ, ಬಿ ಈಸ್ ಓಲ್ಡರ್. ಓಲ್ಡರ್ ಅಂದರೆ ದ ವಿಲ್ ಬಿ ಎ ಬಿಗ್. ಬಿ ಈಸ್ ಓಲ್ಡರ್ ದ್ಯಾನ್ ಎ. ನೆಕ್ಸ್ಟ್, ಟಾಲರ್ ದ್ಯಾನ್, ಶಾರ್ಟರ್ ದ್ಯಾನ್. ಇದನ್ನು ಕೂಡ ನೀವು ಕಂಪ್ಯಾರಿಸನಲ್ಲಿ ಈ ಥರ ಕೂಡ ಮೆನ್ಷನ್ ಮಾಡ್ಬೋದು. ಎ ಈಸ್ ಟಾಲರ್ ದ್ಯಾನ್ ಬಿ, ಆರ್ ಎಲ್ಸ್ ಎ ಏನಿದೆ, ಬಿಗಿಂತ ದೊಡ್ಡದಿದೆ. ಲೈಕ್ ದಿಸ್ ಆಲ್ಸೋ ವಿ ಕ್ಯಾನ್ ಅರೇಂಜ್. 3 places above or below. ಆಲ್ರೆಡಿ ವಿ ಸಿ 3 places ಅಂದರೆ ಏನಿರುತ್ತೆ, ದಟ್ ಈಸ್ ಅ 2 ಗ್ಯಾಪ್ ಇದ್ದಿರುತ್ತೆ. ದಟ್ ಈಸ್ n-1. ಆಲ್ವೇಸ್ ರಿಮೆಂಬರ್ ದಟ್ 3 places above or below, 3 places away ಅಂತ ಕೊಟ್ಟಿದಾಗ n-1 ಅಂತ ಇದ್ದಿರುತ್ತೆ. ಗ್ಯಾಪ್, ವಾಟ್ ಈಸ್ ದಟ್, ಗ್ಯಾಪ್ ಇದ್ದಿರುತ್ತೆ n-1. ಓಕೆ. ದಿಸ್ ಈಸ್ ಅಬೌಟ್ ದ ವರ್ಟಿಕಲ್ ಬೇಸ್ಡ್. ನೆಕ್ಸ್ಟ್, ಫ್ಲೋರಲ್ಲಿ ಸಿ ಸೇಮ್ ಬಿಫೋರ್ ನೋಡಿದ್ವಲ್ಲ, ದಟ್ ಈಸ್ ವಾಟ್ ಟಾಪ್ ಮೋಸ್ಟ್ ಫ್ಲೋರಲ್ಲಿ, ಬಾಟಮ್ ಮೋಸ್ಟ್ ಫ್ಲೋರಲ್ಲಿ. ಆ್ಯಂಡ್ ಎಕ್ಸಾಕ್ಟ್ಲಿ ಬಿಟ್ವೀನ್ 2 3 4 5 ಎಕ್ಸಾಕ್ಟ್ಲಿ ಬಿಟ್ವೀನಲ್ಲಿ ಇದೆ. ಎ ಫ್ಲೋರ್ ಮೀನ್ಸ್ ಥರ್ಡ್ ಫ್ಲೋರಲ್ಲಿ ಎ ಬಂದಿರುತ್ತೆ. ಓಕೆ. ಇಮಿಡಿಯೇಟ್ಲಿ ಅಬೋ, ಇಮಿಡಿಯೇಟ್ಲಿ ಬಿಲೋ, ಡಸ್ ನಾಟ್ ಲೀವ್ ಇನ್ನು ಆ್ಯಂಡ್ ನೆಗೆಟಿವಲ್ಲೂ ಹೇಳಿರ್ತಾರೆ ನಿಮಗೆ. ನೆಗೆಟಿವಲ್ಲಿ ಕೂಡ ಹೇಳಿರ್ತಾರೆ. ಏನು, ಎ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಕೂತಿರಲ್ಲ. ಹಾಗಿದ್ರೆ ಎಲ್ಲಿ ಕೂತಿರ್ಬೋದು, ಇಲ್ಲೆಲ್ಲಾದರೂ ಕೂತಿರ್ಬೋದು ಬೇಡ, ಬಟ್ ಎ ಇಲ್ಲಿ ಬರಲ್ಲ. ಓಕೆ. ಲೈಕ್ ದಟ್ ದೇ ವಿಲ್ ಟೆಲ್.
ನೆಗೆಟಿವ್ ಸ್ಟೇಟ್ಮೆಂಟ್ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಕಂಪ್ಯಾರಿಸಮಲ್ಲಿ ಆಲ್ರೆಡಿ ಐತಲ್ವ, ದಟ್ ಈಸ್ ಅ ಮ್ಯಾಕ್ಸಿಮಮ್ ಮಿನಿಮಮ್. ದಿಸ್ ಇಸ್ ಸ್ಕೋರ್ ಬಗ್ಗೆ ಹೇಳಿದರೆ ಎ ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಎಗೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಕ್ಕಿದೆ ಎಲ್ಲರಿಗಿಂತಲೂ. 3 ಜನ ಇದ್ದಾರೆ, ಎಗೆ ನಿಮಗೆ ಎಲ್ಲಕ್ಕಿಂತಲೂ ಜಾಸ್ತಿ ಮಾರ್ಕ್ಸ್ ಸಿಕ್ಕಿದೆ. ಆ್ಯಂಡ್ ಸಿಗೆ ಮಿನಿಮಮ್ ಮಾರ್ಕ್ಸ್ ಸಿಕ್ಕಿದೆ. ಮಿನಿಮಮ್ ಮೀನ್ಸ್ ಎಲ್ಲಕ್ಕಿಂತಲೂ ಕಡಿಮೆ ಮಾರ್ಕ್ಸ್ ಸಿಕ್ಕಿದೆ. ಲೈಕ್ ದಟ್ ಎ ಸ್ಕೋರ್ಡ್ ಮೋರ್ ದ್ಯಾನ್ ಬಿ ಆ್ಯಂಡ್ ಲೆಸ್ ದ್ಯಾನ್ ಸಿ, ರೈಟ್? ಸೊ ಲೆಸ್ ದ್ಯಾನ್ ಸಿ ಈಕ್ವಲ್ ಟು ಎ ಮತ್ತು ಬಿಗೆ ಈಕ್ವಲ್ ಮಾರ್ಕ್ಸ್ ಸಿಕ್ಕಿದೆ ಆ್ಯಂಡ್ ಹೈಟ್ ಈಕ್ವಲ್ ಇದೆ. ನೈದರ್ ಹೈಯೆಸ್ಟ್ ನಾರ್ ಲೋಯೆಸ್ಟ್. ಸೊ ನೋಡಿ, ಇದರಲ್ಲಿ ಎ ನಿಮಗೆ ಹೈಯೆಸ್ಟು ಇಲ್ಲ, ಲೋಯೆಸ್ಟು ಇಲ್ಲ. ಹಾಗಿದ್ರೆ ಏನಿರುತ್ತೆ ಎ? ನಾನು ಎ ಇಸ್ ದರ್ ಆ್ಯಂಡ್ ಬಿ ಇಸ್ ದರ್. ಎ ಏನಿದೆ? ದೊಡ್ಡದು ಕೂಡ ಇಲ್ಲ ಆ್ಯಂಡ್ ಸ್ಮಾಲ್ ಕೂಡ ಇಲ್ಲ, ರೈಟ್? ಹಾಗಿದ್ರೆ ಏನಿರುತ್ತೆ? ದೇರ್ ಮಸ್ಟ್ ಬಿ ಎ ಈಕ್ವಲ್. ಅವರಿಬ್ಬರು ಈಕ್ವಲ್ ಇದ್ದಿರ್ತಾರೆ. ದಿಸ್ ಈಸ್ ಅಬೌಟ್ ದ ವಾಟ್ ಕಂಪ್ಯಾರಿಸನ್ ಬೇಸಲ್ಲಿ ಈ ನಿಮಗೆ ಸ್ಟೇಟ್ಮೆಂಟ್ಸನ್ನು ಸಿಕ್ಕಿರುತ್ತೆ. ನೈದರ್ ಹೈಯೆಸ್ಟ್ ಆರ್ ಲೋಯೆಸ್ಟ್. ಎ ಏನಿದೆ? ಲೋ ಮಾರ್ಕ್ಸ್ ತಗೊಂಡಿದೆ ಬಿಗಿಂತ. ಲೈಕ್ ದಟ್ ದೇ ವಿಲ್ ಮೆನ್ಷನ್ ಇನ್ ಅ ಕಂಪ್ಯಾರಿಸನ್ ಬೇಸ್. ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್ ಶೆಡ್ಯೂಲ್ ಬೇಸಲ್ಲಿ. ಇದರಲ್ಲಿ ಟೈಮ್, ಡೇ ಆ್ಯಂಡ್ ಡೇಟ್ ಮೆನ್ಷನ್ ಆಗಿರುತ್ತೆ. ಬಿಫೋರ್ ಆ್ಯಂಡ್ ಆಫ್ಟರ್ ಸೇಮ್. ವರ್ಟಿಕಲಲ್ಲಿ ಹೇಗಿರುತ್ತೆ ಅಲ್ಲ ಅದೇ ಥರ. ಮಂಡೇ ಟು ಫ್ರೈಡೇ ವೀಕಲ್ಲಿ ಹೇಳಿರ್ತಾರೆ. ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಓಕೆ, ಥರ್ಸ್ಡೇ, ಫ್ರೈಡೇ ಅಂತ ಅಂದ್ಕೊಳ್ಳಿ. ಆರ್ ಸಂಡೇ ಟು ಸ್ಯಾಟರ್ಡೇ ಕೂಡ ಮೆನ್ಷನ್ ಮಾಡಿರ್ತಾರೆ ನಿಮಗೆ. ಓಕೆ, 5 ಮೆಂಬರ್ಸ್ ಇದ್ದಾರೆ. ಎ ಮಂಡೇಗೆ ವಿಸಿಟ್ ಮಾಡೋದಿಲ್ಲ, ಮಂಡೇಗೆ ಕ್ಲಾಸ್ ಹೋಗೋದಿಲ್ಲ ಅಂದ್ಕೊಳ್ಳಿ. ಎ ಇಲ್ಲಿ ಬರೋದಿಲ್ಲ ಆ್ಯಂಡ್ ಎ ಈ 4 ದಿನದಲ್ಲಿ ಎಲ್ಲಾದರೂ ಹೋಗ್ಬೋದು. ಲೈಕ್ ದಟ್. ಆನ್ ಲಾಸ್ಟ್ ಡೇ ಎ ಏನು ಮಾಡ್ತಾಯಿದೆ? ಲಾಸ್ಟ್ ಡೇಯಲ್ಲಿ ವಿಸಿಟ್ ಮಾಡ್ತಾಯಿದೆ. ಲೈಕ್ ದಟ್. ಎ ಏನಾಗ್ತಾಯಿದೆ? ಫಸ್ಟ್ ಡೇಯಲ್ಲಿ ವಿಸಿಟ್ ಮಾಡ್ತಾಯಿದೆ. ದಟ್ ಈಸ್ ಆನ್ ಮಂಡೇ. ಲೈಕ್ ದಟ್ ದೇ ವಿಲ್ ಮೆನ್ಷನ್ ಇನ್ ಅ ಟೈಮ್, ಡೇ ಆ್ಯಂಡ್ ಡೇಟ್. ಡೇಟಲ್ಲಿ ಕೂಡ ಆ್ಯಂಡ್ ಮಂತ್ ಬಂದಾಗ, ಸೊ ಟೈಮ್, ಡೇ ಆ್ಯಂಡ್ ಮಂತ್ ಬಂದಾಗ 30 ಡೇಸ್ ಮಂತ್. 30 ಡೇಸ್ ಮಂತ್ ಎಲ್ಲಿದೆನೋ ಅಲ್ಲಿ ನಿಮಗೆ ಏನಾಗ್ತಾ ಇದೆ? ಎ ವಿಸಿಟ್ ಮಾಡ್ತಾ ಇದೆ. ಆ ಥರ ಕೂಡ ಮೆನ್ಷನ್ ಮಾಡಿ ಹೇಳಿರ್ತಾರೆ. 30 ಡೇಸ್ ಆ್ಯಂಡ್ 31 ಡೇಸ್. ಓಕೆ, ಲೈಕ್ ದಿಸ್. ಆ್ಯಂಡ್ ಈವನ್ ಡೇಟು, ಆಡ್ ಡೇಟ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಫ್ಲೋರಲ್ಲಿ ಕೂಡ ಈವನ್ ಫ್ಲೋರು, ಆಡ್ ಫ್ಲೋರು, ಆರ್ ಎಸ್ ಪ್ರೈಮ್ ನಂಬರ್ ಫ್ಲೋರು, ಅದನ್ನು ಕೂಡ ನಿಮಗೆ ಸ್ಟೇಟ್ಮೆಂಟಲ್ಲಿ ನೋಡಿರ್ತೀರ. ಓಕೆ, ದಿಸ್ ಈಸ್ ಅಬೌಟ್ ದ ಟೈಮ್, ಡೇ ಆ್ಯಂಡ್ ಡೇಟ್. ಓಕೆ, ಸೊ ಐ ಹೋಪ್ ಇಲ್ಲಿವರೆಗೆ ನಿಮಗೆ ಬೇಸಿಕ್ ಎಲ್ಲ ಕ್ಲಿಯರ್ ಆಗಿದೆ. ಹೇಗೆ ಅರೇಂಜ್ ಮಾಡಬೇಕು ನೀವು ಇವಾಗ ಕ್ವಶನ್ ಹೋದಾಗ ನಿಮಗೆ ಇನ್ನಷ್ಟು ಜಾಸ್ತಿ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ಕ್ವಶನ್ಸ್ ನೋಡೋಣ. ವಾಟ್ ಈಸ್ ದ ಕ್ವಶನ್? ಸೊ ಫಸ್ಟ್ ಕ್ವಶನ್ ನೋಡಿ ಏನು ಹೇಳಿದ್ದಾರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಬೇಸ್ಡ್ ಆನ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಏನಿದೆ? ಪಿ, ಕ್ಯೂ, ಆರ್, ಎಸ್ ಆ್ಯಂಡ್ ಟಿ. ಎಷ್ಟು ಜನ ಇದ್ದಾರೆ? ಸೊ ಅಂದ್ಕೊಳ್ಳಿ ಪರ್ಸನ್ಸ್ ಇದ್ದಾರೆ. ದೇ ಆರ್ ಪರ್ಸನ್ ಆರ್ ಎಲ್ಸ್ ಎಲಿಮೆಂಟ್. ಟೇಕ್ 3, 4, 5. 5 ಮೆಂಬರ್ಸ್ ಆರ್ ದೇರ್ ಸಿಟ್ಟಿಂಗ್ ಆ್ಯಂಡ್ ಫೇಸಿಂಗ್ ಸೌತ್ ಇನ್ ಅ ರೋ. ಸೊ ಹೇಗೆ ಫೇಸ್ ಮಾಡ್ತಾ ಇದ್ದಾರೆ? ಸೌತ್ ಕಡೆ ಫೇಸ್ ಮಾಡ್ತಾ ಇದ್ದಾರೆ. ಎಲ್ಲಿ? ಕೆಳಗಡೆ ಸೌತಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ರೋ ಅಲ್ಲಿ ಕೂತಿದ್ದಾರೆ. ರೋ ಅಲ್ಲಿ ಅಂದರೆ ಹೀಗೆ ಅರೇಂಜ್ ಮಾಡ್ತಿರಲ್ವ, ಲೀನಿಯರ್ ಅರೇಂಜ್ಮೆಂಟು. ಸೌತಲ್ಲಿ ಕೂತಿದ್ದಾರೆ. ಎಷ್ಟು ಜನ? 5 ಮೆಂಬರ್ಸ್ ಇದ್ದಾರೆ. ಎಸ್ ಈಸ್ ಇಮಿಡಿಯೇಟ್ಲಿ ಆಫ್ಟರ್ ಟಿ. ಟಿ ಇದು ಇಮಿಡಿಯೇಟ್ಲಿ ಆಫ್ಟರ್. ಟಿ ಇದು ಆದ ತಕ್ಷಣ, ಆದಮೇಲೆ ಯಾರಿದ್ದಾರೆ? ಎಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆರ್ ಈಸ್ ಸೆಕೆಂಡ್ ಫ್ರಮ್ ದ ರೈಟ್ ಹ್ಯಾಂಡ್. ಸೊ ರೈಟಿಂದ ನೋಡಿದ್ದೆ ಆರ್ ಏನಿದೆ? ಸೆಕೆಂಡಲ್ಲಿ ಇದೆ. ಸೊ ಸೆಕೆಂಡಲ್ಲಿ ನೋಡಿ. ಸೊ ನಾನು ಹೇಳಿದೆ ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಹ್ಯಾಂಡ್ ಯಾವುದಿರುತ್ತೆ? ದಿಸ್ ಈಸ್ ಅ ಲೆಫ್ಟ್ ಹ್ಯಾಂಡ್, ದಿಸ್ ಈಸ್ ಅ ರೈಟ್ ಹ್ಯಾಂಡ್ ಅಲ್ವಾ? ಸೆಕೆಂಡಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ಯಾವುದಿದೆ? ಆರ್ ಇದೆ. ಆ್ಯಂಡ್ ಇಮಿಡಿಯೇಟ್ ಆಫ್ಟರ್ ಕ್ಯೂ. ಕ್ಯೂದ ಆದ ತಕ್ಷಣ ಆರ್ ಇದೆ. ಆ್ಯಂಡ್ ನೋಡಿ ಇದರಲ್ಲಿ ಇನ್ನೊಂದು ಸ್ಟೇಟ್ಮೆಂಟಲ್ಲಿ ಆ್ಯಂಡ್, ಬಟ್, ಹೂ, ವಿಚ್ ಅಂತ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಲೈಕ್ ದಿಸ್. ಆರ್ ಈಸ್ ಸೆಕೆಂಡ್ ಫ್ರಮ್ ದ ರೈಟ್ ಆ್ಯಂಡ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇಮಿಡಿಯೇಟ್ ಆಫ್ಟರ್ ಕ್ಯೂ. ಈ ಆ್ಯಂಡ್ ಮತ್ತು ಬಟ್ ಯಾವಾಗ ಬಂದಿರುತ್ತೋ ಅದು ನಿಮಗೆ ಫಸ್ಟ್ ಪರ್ಸನ್ಗೆ ಹೇಳ್ತಾ ಇರ್ತಾರೆ. ಆ ಇನ್ಫಾರ್ಮೇಷನ್ ಯಾರ್ದಿರುತ್ತೆ? ಫಸ್ಟ್ ಪರ್ಸನ್, ನಾಟ್ ಅಬೌಟ್ ದ ಅದರ್ ಪರ್ಸನ್. ಸೊ ಫಸ್ಟ್ ಪರ್ಸನ್ ಬಗ್ಗೆ ನಿಮಗೆ ಹೇಳ್ತಾ ಇರ್ತಾರೆ. ಅದು ಇನ್ಫಾರ್ಮೇಷನ್ ಇದ್ದಿರುತ್ತೆ? ಫಸ್ಟ್ ಪರ್ಸನ್. ಹೂ ಮತ್ತು ವಿಚ್ ಬಂದಾಗ ಹೂ ಅಂತ ಇರುತ್ತೆ, ರೈಟ್? ಆರ್ ಈಸ್ ಸೆಕೆಂಡ್ ಫ್ರಮ್ ದ ರೈಟ್, ಹೂ ಈಸ್ ಇಮಿಡಿಯೇಟ್ ಆಫ್ಟರ್ ಕ್ಯೂ ಅಂತಾಗ ಹೂ ಅಂದರೆ ಸೆಕೆಂಡ್ ಟು ದ ರೈಟ್. ಹೂ ಅಂದರೆ ಹೂ ಆ್ಯಂಡ್ ವಿಚ್ ಯಾರಿಗೆ ರಿಫರ್ ಆಗುತ್ತೆ? ಅಡ್ಜಸೆಂಟ್ಗೆ. ಅಡ್ಜಸೆಂಟ್ ಅಂತಂದರೆ ಇವಾಗ ಎ ಈಸ್ ಇಮಿಡಿಯೇಟ್ ಹೂ ಈಸ್
ಇಲ್ಲಿ ಎ ಇದೆ ಅಂದ್ಕೊಳ್ಳಿ, ಎ ಹೂ ಈಸ್ ಇಮಿಡಿಯೇಟ್ ರೈಟ್ ಆಫ್ಟರ್ ಕ್ಯೂ, ಅದು ಯಾರಿಗೆ ರೆಫರ್ ಆಗುತ್ತೆ, ಎಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ್ಯಂಡ್ ಇದ್ದಾಗ ಫಸ್ಟ್ ಪರ್ಸನ್ಗೆ. ನಾವು ಕ್ವಶನ್ ನೋಡ್ತಾ ಹೋದಂಗೆ ನಿಮಗೆ ಅದು ಕ್ಲಿಯರ್ ಆಗುತ್ತೆ. ಇಲ್ಲಿ ಆ್ಯಂಡ್ ಅಂತ ಹೇಳಿದ್ದಾರೆ, ಆ್ಯಂಡ್ ಅಂತ ಯಾರಿಗೆ ರೆಫರ್ ಆಗುತ್ತೆ, ಫಸ್ಟ್ ಪರ್ಸನ್ಗೆ. ಫಸ್ಟ್ ಪರ್ಸನ್ ಯಾರಿದ್ದಾರೆ ಇಲ್ಲಿ, ಆರ್ ಅಲ್ವಾ. ಸೊ ಆರ್ ಈಸ್ ಸೆಕೆಂಡ್ ಫ್ರಮ್ ದ ರೈಟ್ ಆ್ಯಂಡ್ ಇಮಿಡಿಯೇಟ್ ಆಫ್ಟರ್ ಕ್ಯೂ. ಕ್ಯೂದು ಇಮಿಡಿಯೇಟ್ ಆಫ್ಟರಲ್ಲಿ ಇದ್ದಾರೆ. ಆಫ್ಟರ್ ಕ್ಯೂದು ಇಮಿಡಿಯೇಟ್ ಅಂದರೆ ಸೈಡಿಗಲ್ವಾ, ಇಮಿಡಿಯೇಟ್ ಆಫ್ಟರಲ್ಲಿ. ನೆಕ್ಸ್ಟ್ ಪೀಸ್ ಎಟ್ ಲಾಸ್ಟ್ ಪ್ಲೇಸ್ ಆ್ಯಂಡ್ ಆಫ್ಟರ್ ಟಿ. ಪಿ ಏನಿದೆ ಲಾಸ್ಟ್ ಪ್ಲೇಸಲ್ಲಿದೆ ಆಫ್ಟರ್ ಟಿ. ಸೊ ಏನು ಹೇಳಿದರು, ಆರ್ ಈಸ್ ಸೆಕೆಂಡ್ ಫ್ರಮ್ ದ ರೈಟ್ ಅಂತ. ಸೆಕೆಂಡ್ ಫ್ರಮ್ ದ ರೈಟ್ ಇಲ್ಲಿ ಇನ್ನೊಂದ್ಸಲ ಮಾಡೋಣ. ಆರ್ ಏನಿದೆ ಸೆಕೆಂಡ್ ಫ್ರಮ್ ದ ರೈಟ್ ಹ್ಯಾಂಡಿಂದ. ಸೊ ಕ್ಯೂ ಏನಿದೆ ಇಮಿಡಿಯೇಟ್ಲಿ ಆಫ್ಟರ್ ಕ್ಯೂ. ಸೊ ನೋಡಿ, ಆರ್ ಈಸ್ ಇಮಿಡಿಯೇಟ್ ಆಫ್ಟರ್ ಕ್ಯೂ ಇದೆ, ಕ್ಯೂದು ಆಫ್ಟರ್ ಆರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ 3 ಮೆಂಬರ್ಸ್ ಆದರು ಇಲ್ಲಿ. ಸೆಕೆಂಡ್ ಫ್ರಮ್ ದ ರೈಟ್ ಹ್ಯಾಂಡ್ ಇದ್ದರೆ ಉಳಿದವರೆಲ್ಲ ಈ ಸೈಡ್ ಅರೇಂಜ್ ಆಗಿರ್ತಾರ. ಸೊ ಟೋಟಲ್ ಎಷ್ಟು ಜನ ಇದ್ದಾರೆ, 3, 4, 5 ಮೆಂಬರ್ಸ್. 3, 4, 5 ಮೆಂಬರ್ಸ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಫಸ್ಟಲ್ಲಿ ಏನು ಮೆನ್ಷನ್ ಮಾಡಿದರು, ಎಸ್ ಈಸ್ ಇಮಿಡಿಯೇಟ್ಲಿ ಆಫ್ಟರ್ ಟಿ. ಟಿದ ಇಮಿಡಿಯೇಟ್ ಆಫ್ಟರ್ ಏನಿದೆ ಎಸ್ ಇದೆ, ಅಂದರೆ ಟಿ ಆ್ಯಂಡ್ ಎಸ್ ಒಂದೇ ಕಡೆ ಬಂದಿರಬೇಕಾ. ಸೊ ಎಲ್ಲಿ ಬಂದಿರುತ್ತೆ, ಟಿ ಆ್ಯಂಡ್ ಎಸ್, ದೇ ಆಲ್ ಆರ್ ಫೇಸಿಂಗ್ ಸೌತ್. ಓಕೆ, ಟಿ ಆ್ಯಂಡ್ ಎಸ್ ರೈಟ್, ದೇ ಬೋತ್ ಆರ್ ಸಿಟಿಂಗ್ ಇನ್ ವಾಟ್, ಇಬ್ಬರು ಜೊತೆಯಲ್ಲೇ ಕೊಡಬೇಕಾಗುತ್ತೆ ಬಿಕಾಸ್ ಇಮಿಡಿಯೇಟ್ಲಿ ಅಂತ ಹೇಳಿದ್ದಾರೆ. ಪಿ ಇಸ್ ಎಟ್ ಎ ಲಾಸ್ಟ್ ಪ್ಲೇಸ್ ಆಫ್ಟರ್ ಟಿ. ಟಿ ಆದ ತಕ್ಷಣ ಪಿ ಬಂದಿರುತ್ತೆ. ಎಲ್ಲಿ, ಲಾಸ್ಟ್ ಪ್ಲೇಸಲ್ಲಿದೆ, ಉಳಿದಿರೋದೊಂದು ಖಾಲಿ ಪ್ಲೇಸ್ ಇದೆ ಅಲ್ವಾ. ಸೊ ರೈಟ್, ಸೊ ಏನು ಬರುತ್ತೆ, ಟಿ ಆದ ತಕ್ಷಣ ಪಿ ಬಂದಿರುತ್ತೆ ಆ್ಯಂಡ್ ಪಿ ಈಸ್ ಆಲ್ಸೋ ಇನ್ ಅ ಲಾಸ್ಟ್ ಪ್ಲೇಸ್. ಓಕೆ, ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್ ಅರೇಂಜ್ಮೆಂಟ್. ಓಕೆ, ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ಹೂ ಈಸ್ ಇನ್ ದ ಮಿಡಲ್. ಮಿಡಲಲ್ಲಿ ಯಾರಿದ್ದಾರೆ, 2%, ಮಿಡಲಲ್ಲಿ ಯಾರಿದ್ದಾರೆ, ದಟ್ ಈಸ್ ಅ ಕ್ಯೂ. ಮಿಡಲಲ್ಲಿ ಯಾರಿದ್ದಾರೆ, ದಟ್ ಈಸ್ ಅ ಬಿ ಆಪ್ಷನ್. ಆಪ್ಷನ್ ಮೇಲೆ ಕೆಳಗೆ ಆಗಿದೆ, ದಟ್ ಈಸ್ ಆಪ್ಷನ್ ಬಿ, ಕ್ಯೂ. ಸೊ ನೆಕ್ಸ್ಟ್, ಹೂ ಈಸ್ ಸೆಕೆಂಡ್ ಫ್ರಮ್ ದ ಲೆಫ್ಟ್. ಲೆಫ್ಟ್ ಹ್ಯಾಂಡ್ ಇಂದ ಸೆಕೆಂಡಲ್ಲಿ ಯಾರಿದ್ದಾರೆ, ಸೊ ಫಸ್ಟ್ ದಿಸ್ ಈಸ್ ಅ ಲೆಫ್ಟ್ ಹ್ಯಾಂಡ್ ಅಲ್ವಾ, ಫಸ್ಟ್ ಸೆಕೆಂಡ್ ಯಾರಿದ್ದಾರೆ, ಎಸ್. ಸೊ ಆಪ್ಷನ್ಸ್ ಆರ್ ನಾಟ್ ಕ್ಯಾನ್ಸಲ್. ಸೊ ಏನಿದೆ, ಸೆಕೆಂಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ನೋಡಿದರೆ ಎಸ್ ಬಂದಿರುತ್ತೆ. ಓಕೆ, ಹೂ ಈಸ್ ಆನ್ ದ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡಲ್ಲಿ ಯಾರಿದ್ದಾರೆ, ದಿಸ್ ಈಸ್ ಅ ರೈಟ್ ಹ್ಯಾಂಡ್ ಅಲ್ವಾ. ಸೊ ರೈಟ್ ಹ್ಯಾಂಡಲ್ಲಿ ಯಾರಿದ್ದಾರೆ, ಪಿ ಇದೆ. ರೈಟ್ ಹ್ಯಾಂಡಲ್ಲಿ ಏನಿದೆ, ಪಿ ಇದೆ. ಓಕೆ, ರೈಟ್ ಹ್ಯಾಂಡಲ್ಲಿ ಪಿ ಇದೆ. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಎಲ್ರಿಗೂ ಅರ್ಥ ಆಗ್ತಿದೆ ಅಂದ್ಕೊಳ್ತಾನೆ. ನೆಕ್ಸ್ಟ್, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ನೆಕ್ಸ್ಟ್ ಕ್ವಶನ್ ಏನಿದೆ, KLMNO ಆ್ಯಂಡ್ ಪಿ. ಇಲ್ಲೂ ಕೂಡ ಎಷ್ಟು ಜನ ಇದ್ದಾರೆ, ಇಲ್ಲಿ 6 ಮೆಂಬರ್ಸ್ ಇದ್ದಾರೆ ನೋಡಿ. KLMNO ಆ್ಯಂಡ್ ಪಿ ಸಿಟ್ಸ್ ಇನ್ ಅ ರೋ ಅಂತ ಹೇಳ್ತಾ ಇದ್ದಾರೆ. ರೋ ಅಲ್ಲಿ ಕೂತಿದ್ದಾರೆ ಫ್ರಮ್ ಲೆಫ್ಟ್ ಟು ರೈಟ್, ಅಂದರೆ ಲೆಫ್ಟಿಂದ ರೈಟಲ್ಲಿ ಈ ಥರ ಕೂತಿದ್ದಾರೆ. ನಾವು ಯಾವಾಗಲೂ 2 ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಣ. ಏನಾದರೂ ಪಾಸಿಬಿಲಿಟಿ ಬಂದರೆ ಪಟ್ ಅಂತ ಮಾಡ್ಕೊಳ್ಬೇಕು ಅಲ್ವಾ, ರೈಟ್. ಸೊ ಇಲ್ಲಾಂದರೆ ಜಾಸ್ತಿ ಟೈಮ್ ಹೋಗುತ್ತೆ, ಅದನ್ನು ಆಗ್ತಾ ಇಲ್ಲ ಅಂದರೆ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಹಾಗಿದ್ರೆ ಏನಿದೆ ಇನ್ಫಾರ್ಮೇಷನು, ಓ ಈಸ್ ಟು ದ ಸೆಕೆಂಡ್ ಲೆಫ್ಟ್ ಆಫ್ ಎಮ್. ಎಮ್ದು ಸೆಕೆಂಡ್ ಲೆಫ್ಟಲ್ಲಿ. ಸೊ ಇದನ್ನು ಹೇಗೆ ಬರ್ಕೋತೀರಾ, ಎಮ್ ಇದೆ, ಎಮ್ದು ಸೆಕೆಂಡ್ ಲೆಫ್ಟಲ್ಲಿ ಈ ಸೈಡ್ ಬರುತ್ತಲ್ಲ ಲೆಫ್ಟು, ಸೆಕೆಂಡ್ ಲೆಫ್ಟಲ್ಲಿ ಏನಿದೆ, ಓ ಇದೆ. ಆಲ್ವೇಸ್ ನಿಮಗೆ ಡೈರೆಕ್ಷನ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಟೇಕ್ ಇಟ್ ಆಸ್ ಅ ನೋ, ಟೇಕ್ ಇಟ್ ಆಸ್ ಅ ನೋ. ಓಕೆ, ಎಲ್ಲಿ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡಿಂದ, ದಿಸ್ ಈಸ್ ಅ ಲೆಫ್ಟ್ ಹ್ಯಾಂಡ್ ಅಲ್ಲ, ಲೆಫ್ಟ್ ಹ್ಯಾಂಡಿಂದ ಏನಿದೆ, ಸೆಕೆಂಡ್ ಇದೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್, ದಟ್ ಈಸ್ ಎಲ್. ಆ್ಯಂಡ್ ದೇರ್ ಆರ್ 2 ಪರ್ಸನ್ ಬಿಟ್ವೀನ್ ಎಲ್ ಆ್ಯಂಡ್ ಕೆ. ಎಷ್ಟು ಜನ ಇದ್ದಾರೆ, 2 ಪರ್ಸನ್ಸ್, 1 and 2, 2 ಪರ್ಸನ್ ಬಿಟ್ವೀನ್, ರೈಟ್. 2 ಪರ್ಸನ್ ಈ ಸೈಡ್ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಸೆಕೆಂಡ್ ಅಂತೂ ಎಲ್ಲೇ ಇದೆ. ಸೊ ಇಲ್ಲಿ 1 ಮಾತ್ರ ಪರ್ಸನ್ ಬರೋಕ್ಕೆ ಸಾಧ್ಯ, ಅದರ ಹಿಂದೆ ಬರೋಕ್ಕೆ ಸಾಧ್ಯನಾ, ನೋ. ಸೆಕೆಂಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡು ಎಲ್ಲಿದೆ ಅಂದರೆ ಇದ್ರ ಮುಂದೆನೇ ಬಂದಿರುತ್ತೆ. ಸೊ 2 ಪರ್ಸನ್ ಬಿಟ್ವೀನ್ ಎಲ್ ಆ್ಯಂಡ್ ಕೆ. ಸೊ ಮುಂದೆನೇ ಬಂದಿರುತ್ತೆ ಅಂದರೆ ಎಲ್ಲಿ 6 ಮೆಂಬರ್ಸ್ ಆದ್ರೆ 2, 3, 4, 5, 6. ಓಕೆ, ಆ್ಯಂಡ್ ಪಿ ಸೆಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎನ್. ಎನ್ದು ಸೆಕೆಂಡ್ ಲೆಫ್ಟಲ್ಲಿ, ಎನ್ದು ಸೆಕೆಂಡ್ ಲೆಫ್ಟಲ್ಲಿ ಏನಿದೆ, ಪಿ ಇದೆ. ಹಾಗಿದ್ರೆ ಇಲ್ಲಿ ಗ್ಯಾಪ್ ಎಷ್ಟಿರುತ್ತೆ, ಸೆಕೆಂಡ್ ಲೆಫ್ಟ್ ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ 1 ಗ್ಯಾಪ್ ಇದ್ದಿರುತ್ತಾ, 1 ಗ್ಯಾಪ್ ಇದ್ದಿರುತ್ತೆ. ಆ್ಯಂಡ್ ದೇರ್ ಈಸ್ 1 ಪರ್ಸನ್ ಬಿಟ್ವೀನ್ ಎಮ್ ಆ್ಯಂಡ್ ಓ ಆ್ಯಂಡ್ ಎನ್ ಈಸ್ ನಾಟ್ ನಿಯರ್ ಟು ಕೆ ಅಂತ ಕೊಟ್ಟಿದ್ದಾರೆ.
ಒನ್ ಪರ್ಸನ್ ಬಿಟ್ವೀನ್ ಎಮ್ ಆ್ಯಂಡ್ ಓ. ಆಲ್ರೆಡಿ ನಿಮಗೆ ಗೊತ್ತಿದೆ ಎಮ್ ಈ ಸೆಕೆಂಡ್ ಲೆಫ್ಟ್ ಆಫ್ ಏನಿದೆ ಓ ಸೆಕೆಂಡ್ ಲೆಫ್ಟ್ ಇದೆ ಎಮ್ದು, ದ್ಯಾಟ್ ಮೀನ್ಸ್ ಒನ್ ಪರ್ಸನ್ನೇ ಇದ್ದಿರುತ್ತಾ, ರೈಟ್. ಆ್ಯಂಡ್ ಎನ್ ಈಸ್ ನಾಟ್ ನಿಯರ್ ಟು ಕೆ ಅಂದರೆ ಎನ್ ಇಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಎನ್ ಇಲ್ಲಿ ಬರಲ್ಲ ಈ ಎರಡು ಸೈಡಲ್ಲಿ, ನಾಟ್ ನಿಯರ್ ಟು ಅಂದರೆ ಎನ್ ಇಲ್ಲಿ ಬಂದಿರುತ್ತೆ. ಸೊ ಎನ್ ನಾನು ಇಲ್ಲಿ ತೊಗೊಂಡಿದ್ರೆ ಸೊ ಸೆಕೆಂಡ್ ಲೆಫ್ಟಲ್ಲಿ ಪಿ ತೊಗೊಳಕ್ಕೆ ಸಾಧ್ಯನಾ? ಬಿಕಾಸ್ ಅದರದ್ದು ದೇ ಆರ್ ಆಲ್ ಆರ್ ಫೇಸಿಂಗ್ ಯಾವುದು ಫೇಸ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅವರು ನಾವು ನಾರ್ತ್ ಅಂತ ಮೆನ್ಷನ್ ಮಾಡಬೇಕು. ಇಲ್ಲಿವರೆಗೆ ನಾರ್ತ್ ಅಂತ ತೊಗೊಂಡಿದ್ವಲ್ಲ, ಲೈಕ್ ದಿಸ್. ಸೊ ಸೆಕೆಂಡ್ ಟು ದ ಲೆಫ್ಟ್ ಅಂದರೆ ಎಲ್ಲಿ ಬಂದಿರುತ್ತೆ, ಇಲ್ಲೇ ಬರಬೇಕಾ? ಬಿಕಾಸ್ ಇಲ್ಲಂತೂ ಎಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ರೈಟ್. ಎಲ್ಲಿ ಬರೋಕ್ಕೆ ಎಲ್ಲಿ ಸಾಧ್ಯನಾ? ಸೊ ಪಿ ಎಲ್ಲಿ ಬಂದಿರುತ್ತೆ ಇಲ್ಲಿ. ಆ್ಯಂಡ್ ಎಮ್ದು ಸೆಕೆಂಡ್ ಲೆಫ್ಟಲ್ಲಿ ಎಮ್ ಇಲ್ಲಿ, ಓ ಇಲ್ಲಿ ಬಂದಿರುತ್ತೆ. ಆವಾಗ ಮಾತ್ರ ಇದು ಸೆಕೆಂಡ್ ಲೆಫ್ಟ್ ಆಗುತ್ತೆ. ಓಕೆ, ಡನ್. ಸೊ ಕ್ವಶನ್ ಏನು ಕೇಳಿದ್ದಾರೆ ಅದನ್ನು ನೋಡೋಣ. ವಿಚ್ ಪೇರ್ ಈಸ್ ಮಿಡಲ್ ಆಫ್ ದ ರೋ? ಮಿಡಲ್ ಆಫ್ ದ ರೋ ಅಲ್ಲಿ ಯಾವ್ದು ಪೇರ್ ಇದೆ? ಎನ್ ಆ್ಯಂಡ್ ಓ ಇದೆ, ರೈಟ್. ಎನ್ ಮತ್ತು ಓ ಇದೆ. ಸೊ ಇಲ್ಲಿ ಆಪ್ಷನ್ ಸ್ವಲ್ಪ ರಾಂಗ್ ಆಗಿದೆ, ಸಾರಿ ಫಾರ್ ದಟ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ದ ಪರ್ಸನ್ಸ್ ಆರ್ ಸಿಟಿಂಗ್ ಎಟ್ ದ ಎಂಡ್ ಆಫ್ ಅ ಲೈನ್? ಎಂಡ್ ಆಫ್ ಅ ಲೈನಲ್ಲಿ ಯಾರು ಕೂತಿದ್ದಾರೆ? ಪಿ ಮತ್ತು ಎಮ್ ಕೂತಿದೆ. ಪಿ ಮತ್ತು ಎಮ್ ಕೂತಿದೆ ಎಂಡ್ ಆಫ್ ದ ಲೈನ್. ಪಿ ಮತ್ತು ಎಮ್ ಕೂತಿದ್ದಾರೆ. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರಿಗಾರ್ಡಿಂಗ್ ಟು ದ ಪ್ಲೇಸ್ ಆಫ್ ಪಿ? ಪಿ ಎಲ್ ಕೂತಿದೆ, ಪಿ ಎಲ್ ಕೂತಿದೆ. ಪಿ ಈಸ್ ಲೆಫ್ಟ್ ಎಂಡಲ್ಲಿ ಕೂತಿದೆ, ರೈಟ್. ಸೆಕೆಂಡ್ ಟು ದ ಲೆಫ್ಟಲ್ಲಿ ಲೆಫ್ಟ್ ಎಂಡಲ್ಲಿ ಪಿ ಕೂತಿದೆ. ಆ್ಯಂಡ್ ವಾಟ್? ಸೊ ಎನ್ ದ ಸೆಕೆಂಡ್ ಲೆಫ್ಟಲ್ಲಿ ಕೂಡ ನಾವು ಹೇಳ್ಬೋದು. ಓಕೆ, ಲೀವ್ ಅಬೌಟ್ ದ ಆಪ್ಷನ್ಸ್, ಆಪ್ಷನ್ ಬಿಡಿ ಅದನ್ನು. ಸೊ ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ದ ಕ್ವಶನ್? ಸೊ 5 girls are sitting in front of you. Ruhi, Manali are sitting to the immediate right and left of Urja respectively. There is Dhwani sitting between Manali and Tanya ಅಂತ ಹೇಳಿದ್ದಾರೆ. ಓಕೆ, ಸೊ ರೀಡ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಓಕೆ, ಸೊ ಎಷ್ಟು ಜನ ಇದ್ದಾರೆ? 5 ಮೆಂಬರ್ಸ್ ಇದ್ದಾರೆ. 5 ಮೆಂಬರ್ಸ್ ಕೂತಿದ್ದಾರೆ, ಅವರು ಈ ಥರ ರೋ ಅಲ್ಲಿ ಕೂತಿದ್ದಾರೆ. ಸೊ ಏನು ಹೇಳಿದ್ದಾರೆ? ಫಸ್ಟ್ ಆಫ್ ಆಲು ರೂಹಿ ಮತ್ತು ಮನಾಲಿ ಇದ್ದಾರಲ್ಲ, ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆ್ಯಂಡ್ ಲೆಫ್ಟ್ ಆಫ್ ಊರ್ಜಾ ರೆಸ್ಪೆಕ್ಟಿವ್ಲಿ. ರೆಸ್ಪೆಕ್ಟಿವ್ಲಿ ಬಂದಾಗ ಏನಿರುತ್ತೆ? ಫಸ್ಟ್ ಯಾವುದು ಇದೇನೋ ಇಮಿಡಿಯೇಟ್ ರೈಟು ಫಸ್ಟ್ ಪರ್ಸನ್ಗೆ ರೆಫರ್ ಆಗ್ತಾ ಇರುತ್ತೆ, ಆ್ಯಂಡ್ ಸೆಕೆಂಡ್ ವಿಲ್ ಬಿ ಅ ಸೆಕೆಂಡ್ ಪರ್ಸನ್ಗೆ ರೆಫರ್ ಆಗ್ತಾ ಇರುತ್ತೆ. ಅಂದರೆ ರೂಹಿ ಮತ್ತು ಮನಾಲಿ ಆರ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆ್ಯಂಡ್ ಲೆಫ್ಟ್ ಆಫ್ ಊರ್ಜಾ. ಊರ್ಜಾ ಇದ್ದಾರೆ ಅಂದ್ಕೊಳ್ಳಿ, ಊರ್ಜಾ. ಓಕೆ, ದೇ ಆರ್ ಫೇಸಿಂಗ್ ನಾರ್ತ್ ಅಂದ್ಕೊಳ್ಳಿ. ಓಕೆ, ನಾರ್ತ್, ದೇ ಆರ್ ಫೇಸಿಂಗ್ ನಾರ್ತ್. ಇಮಿಡಿಯೇಟ್ ರೈಟಲ್ಲಿ ಯಾರು ಕೂತಿದ್ದಾರೆ? ಫಸ್ಟ್ ಪರ್ಸನ್ ಯಾರಿಗೆ ರಿಫರ್ ಆಗ್ತಾ ಇದೆ? ಇಮಿಡಿಯೇಟ್ ರೈಟ್, ದಟ್ ಈಸ್ ರೂಹಿ, ರೈಟ್. ಸೊ ಇಮಿಡಿಯೇಟ್ ರೈಟಲ್ಲಿ ರೂಹಿ ಇದ್ದಾರೆ. ಇಮಿಡಿಯೇಟ್ ಲೆಫ್ಟಲ್ಲಿ ಯಾರು? ಮನಾಲಿ. ಓಕೆ, ಸೊ ನೆಕ್ಸ್ಟ್, ಧ್ವನಿ ಸಿಟ್ಟಿಂಗ್ ಬಿಟ್ವೀನ್ ಮನಾಲಿ ಆ್ಯಂಡ್ ತಾನ್ಯ. ಧ್ವನಿ ಯಾರ ನಡುವೆ ಕೂತಿದ್ದಾರೆ? ಮನಾಲಿ ಮತ್ತು ತಾನ್ಯ ನಡುವೆ ಕೂತಿದ್ದಾರೆ. ಧ್ವನಿ ಯಾರ ನಡುವೆ ಕೂತಿದ್ದಾರೆ? ಮನಾಲಿ ಮತ್ತು ತಾನ್ಯ. ಸೊ ಮನಾಲಿ ಮತ್ತು ತಾನ್ಯ ನಡುವೆ ಧ್ವನಿ ಕೊಡಬೇಕಾದ್ರೆ ಇಲ್ಲಿ ಬರೋಕ್ಕೆ ಸಾಧ್ಯನಾ? ಇಲ್ಲಿ ಆಲ್ರೆಡಿ 2 ಮೆಂಬರ್ ಮನಾಲಿ ಮತ್ತು ತಾನ್ಯ ಇಲ್ಲಿ ಬರಬೇಕು, ಅವಾಗ ಮಾತ್ರ ಇಲ್ಲಿ ಧ್ವನಿ ಬಂದಿರುತ್ತೆ. ಸೊ ಹಾಗಿದ್ರೆ ಎಲ್ಲಿ ಬರೋಕ್ಕೆ ಸಾಧ್ಯ? ಈ ಸೈಡ್ ಅಲ್ವಾ? ಸೊ ಯಾರ ಮಿಡಲಲ್ಲಿ ಕೂತಿದ್ದಾರೆ? ದಟ್ ಈಸ್ ಧ್ವನಿ ಸಿಟ್ಟಿಂಗ್. ಧ್ವನಿ ಯಾರ ನಡುವೆ? ಮನಾಲಿ ಮತ್ತು ತಾನ್ಯ ನಡುವೆ ಯಾರು ಕೂತಿದ್ದಾರೆ? ಧ್ವನಿ ಕೂತಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಹೂ ಈಸ್ ಸಿಟ್ಟಿಂಗ್ ಟು ದ ರೈಟ್ ಆಫ್ ತಾನ್ಯ? ರೈಟ್ ಆಫ್ ತಾನ್ಯ ಇಲ್ಲಿ ನಿಮಗೆ ಇಮಿಡಿಯೇಟ್ ರೈಟ್ ಅಂತ ಮೆನ್ಷನ್ ಮಾಡಬೇಕು, ಆರ್ ಎಲ್ ಸೆಕೆಂಡ್ ಟು ದ ರೈಟ್ ಆ ಥರ. ಓಕೆ, ಆವಾಗ ಮಾತ್ರ ನಿಮಗೆ ಕರೆಕ್ಟ್ ಆಗುತ್ತೆ. ದಟ್ ಈಸ್ ಇಮಿಡಿಯೇಟ್ ರೈಟ್ ಆರ್ ಸೆಕೆಂಡ್ ಟು ದ ರೈಟ್. ಬಿಕಾಸ್ ರೈಟ್ ಅಂತ ಕೇಳಿದಾಗ ನೀವು ಇಲ್ಲಿ ಎಲ್ಲಾದರೂ ಬರ್ಬೋದಾ? ಇದು ರೈಟ್. ಸೊ ಇದರಲ್ಲಿ ಇವರೆಲ್ಲ ರೈಟಿಗೆ ಕೂತಿದ್ದಾರಲ್ವಾ ತಾನ್ಯದು, ಸೊ ಎಲ್ಲ ಇದ್ದಾರೆ. ಸೊ ಇಮಿಡಿಯೇಟ್ ರೈಟ್ ಅಂತ ಕೇಳಿದಾಗ ಧ್ವನಿ ಬಂದಿರುತ್ತೆ. ಸೊ ಸೆಕೆಂಡ್ ಟು ದ ರೈಟ್ ಅಂದಾಗ ಮನಾಲಿ ಬಂದಿರುತ್ತೆ. ಥರ್ಡ್ ಟು ದ ರೈಟ್ ಅಂದಾಗ ಊರ್ಜಾ ಬಂದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವಾಟ್ ಈಸ್ ದ ನೆಕ್ಸ್ಟ್ ಒನ್? ದ 7 ಸ್ಟೂಡೆಂಟ್ಸ್ SYORHT ಆ್ಯಂಡ್ I ಸ್ಟ್ಯಾಂಡ್ ರ್ಯಾಂಡಮ್ಲಿ ಆರ್ಡರ್ ಇನ್ ರೋ ಅಲ್ಲಿ ಕೂತಿದ್ದಾರೆ. ರ್ಯಾಂಡಮ್ಲಿ ಏನು ಮಾಡಿದ್ದಾರೆ? ರೋ ಅಲ್ಲಿ ಕೂತಿದ್ದಾರೆ. ಇವತ್ತಿನ ಕ್ವಶನ್ಸಲ್ಲಿ ಓನ್ಲಿ ಲೀನಿಯರ್ ಅರೇಂಜ್ಮೆಂಟ್ ಕ್ವಶನ್ಸ್ ಇದೆ. ಓಕೆ, ದಟ್ ವಿಲ್ ಬಿ ಅ ಬೇಸಿಕ್ ಕ್ವಶನ್ಸ್. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅವ್ರ ಬಗ್ಗೆ? ಐ ಸ್ಟ್ಯಾಂಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಟಿದು ಸೆಕೆಂಡ್ ಲೆಫ್ಟಲ್ಲಿ ಐ ಇದೆ. ಐ ಸ್ಟ್ಯಾಂಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ, ಫಿಫ್ತ್ ಟು ದ ಲೆಫ್ಟ್ ಆಫ್ ವೈ ಆ್ಯಂಡ್ ಫಿಫ್ತ್ ಟು ದ ಲೆಫ್ಟ್ ಆಫ್ ವೈ ಅಂತ ಹೇಳಬೇಕು. ಓಕೆ, ಆರ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಎಸ್ ಆ್ಯಂಡ್ ಓ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್.
ವೈ ಈಸ್ ಎಟ್ ಅ ರೈಟ್ ಎಂಡ್ ಅಂತ ಹೇಳಿದ್ದಾರೆ. ನೋಡಿ, ವೈ ಈಸ್ ಎಟ್ ಅ ರೈಟ್ ಎಂಡ್. ಇದನ್ನು ನಾವು ಎಕ್ಸಾಕ್ಟ್ಲಿ ಮಾಡ್ಬೋದು. ಇಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ? 7 ಸ್ಟೂಡೆಂಟ್ಸ್ ಇದ್ದಾರೆ. ವೈ ರೈಟ್ ಎಂಡಲ್ಲಿದೆ ಅಂತಂದರೆ ಇಲ್ಲಿ ಎಷ್ಟು ಜನ ಇದ್ದಿರ್ತಾರೆ? ಉಳಿದಿರೋಲ್ಲ ಈ ಸೈಡ್ ಲೆಫ್ಟ್, ದಿಸ್ ಸೈಡ್ ಬಂದಿರ್ತಾರೆ. ಲೆಫ್ಟ್ ಸೈಡಲ್ಲಿ 1 2 3 4 5 6 7, ರೈಟ್? 7 ಮೆಂಬರ್ಸ್ ಹತ್ರ ಏನಿದೆ ರೈಟಲ್ಲಿ. ಸೊ ಐ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ ಆ್ಯಂಡ್ ಫಿಫ್ತ್ ಟು ದ ಲೆಫ್ಟ್ ಆಫ್ ವೈ. ಆ್ಯಂಡ್ ಬರಬೇಕು. ಇಲ್ಲಿ ಏನಿದೆ? ಫಿಫ್ತ್ ಟು ದ ಲೆಫ್ಟ್ ಆಫ್ ವೈ. ವೈದು ಫಿಫ್ತ್ ಲೆಫ್ಟಲ್ಲಿ ಐ ಇದೆ ಅಂತ ಹೇಳ್ತಾ ಇದ್ದಾರೆ. ವೈದು ಸೊ ಆ್ಯಂಡ್ ಅಂದಾಗ ಫಸ್ಟ್ ಪರ್ಸನಿಗೆ ರೆಫರ್ ಆಗುತ್ತೆ ಅಲ್ವಾ? ವೈದು ಫಿಫ್ತ್ ಲೆಫ್ಟಲ್ಲಿ. ಫಿಫ್ತ್ ಲೆಫ್ಟ್ ಅಂದರೆ ಎಷ್ಟು ಗ್ಯಾಪ್ ಬಂದಿರುತ್ತೆ? 4 ಗ್ಯಾಪ್ ಅಲ್ವಾ? ಸೊ 1 2 3 4 ಯಾರು? ಐ ಇಲ್ಲಿ ಬಂದಿರುತ್ತೆ. ಬಿಕಾಸ್ ಫಿಫ್ತ್ ಲೆಫ್ಟ್ ಅಂದರೆ ದಿಸ್ ಸೈಡ್. ಆ್ಯಂಡ್ ಐ ಏನಿದೆ? ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಟೀದು ಲೆಫ್ಟಲ್ಲಿ ಅಂದರೆ ಟಿ ಇಲ್ಲೇ ಬರಬೇಕಾ? ಟೀದು ಲೆಫ್ಟಲ್ಲಿ ಇದೆ. ಸೆಕೆಂಡ್ ಲೆಫ್ಟಲ್ಲಿ ಅಂದರೆ 1 ಗ್ಯಾಪ್ ಬಂದಿರುತ್ತೆ. ಓಕೆ. ಸೊ ಆರ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಎಸ್. ಎಸ್ದು ಥರ್ಡ್ ರೈಟಲ್ಲಿ ಈ ಸೈಡ್ ಏನಿದೆ? ಆರ್ ಇದೆ. ಥರ್ಡ್ ರೈಟ್ ಅಂದರೆ ಎಷ್ಟು ಗ್ಯಾಪ್ ಇರುತ್ತೆ? 2 ಗ್ಯಾಪ್ ಇದ್ದಿರುತ್ತೆ. ಓಕೆ. ಆ್ಯಂಡ್ ಓ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್. ಆರ್ದು ಇಮಿಡಿಯೇಟ್ ಲೆಫ್ಟಲ್ಲಿ ಓ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ. ಆರ್ ಇಸ್ ಥರ್ಡ್ ಟು ದ ರೈಟ್ ಆಫ್ ಎಸ್. ಎಸ್ದು ಥರ್ಡ್ ರೈಟಲ್ಲಿ ಬರಬೇಕು. ಎಸ್ದು ಥರ್ಡ್ ರೈಟಲ್ಲಿ ಆರ್ ಬರಬೇಕು. ಮತ್ತು ಓ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್. ಆರ್ದು ಇಮಿಡಿಯೇಟ್ ಲೆಫ್ಟಲ್ಲಿ ಓ ಇರಬೇಕು. ಅಂದರೆ ಓ ಆ್ಯಂಡ್ ಆರ್ ಜೊತೆಲೇ ಕೊಡಬೇಕು. ಎಲ್ಲಿ 2 ಪ್ಲೇಸಸ್ ಖಾಲಿ ಇದೆ? ಇಲ್ಲಿ ಮಾತ್ರ ಖಾಲಿ ಇದೆನಾ? ಓ ಆ್ಯಂಡ್ ಆರ್. ಸೊ ಆರ್ ಇಸ್ ಥರ್ಡ್ ಟು ದ ರೈಟ್ ಆಫ್ ಎಸ್ ಬರಬೇಕು ಅಂದರೆ 2 ಗ್ಯಾಪ್ ಇರಬೇಕು. ಓನ್ಲಿ 1 ಪಾಸಿಬಿಲಿಟಿ ಇಲ್ಲ, ರೈಟ್? ಎಸ್ ಇಲ್ಲಿ ಇದ್ದಾಗ ಮಾತ್ರ ಥರ್ಡ್ ಟು ದ ರೈಟ್ ಆಗುತ್ತೆ. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಟು ದ ರೈಟ್. ಸೊ ಉಳಿದಿರೋ 1 ಪರ್ಸನ್ ಯಾರು? ಉಳಿದಿರೋ 1 ಪರ್ಸನ್ ಯಾರಿದ್ದಾರೆ? ಎಸ್, ವೈ ಆಯಿತು, ಓ, ಆರ್ ಆ್ಯಂಡ್ ಎಚ್. ಉಳಿದಿರೋ 1 ರಿಮೈನಿಂಗ್ ಪರ್ಸನ್ ವಿಲ್ ಬಿ ಅ ಎಚ್. ಓಕೆ. ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್. ಸೊ ಹೂ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಲೆಫ್ಟ್ ಹ್ಯಾಂಡ್? ಲೆಫ್ಟ್ ಹ್ಯಾಂಡಲ್ಲಿ ಯಾರು ಕೂತಿದ್ದಾರೆ? ಎಚ್ ಕೂತಿದ್ದಾರೆ. ಲೆಫ್ಟ್ ಹ್ಯಾಂಡಲ್ಲಿ ಎಚ್ ಇದೆ. ಸೊ ಮ್ಯಾಕ್ಸಿಮಮ್ 1 ಪರ್ಸನ್ ಸ್ಟ್ಯಾಂಡ್ ಬಿಟ್ವೀನ್. ಮ್ಯಾಕ್ಸಿಮಮ್ 1 ಪರ್ಸನ್ ಇರಬೇಕು. ಅದು ಯಾವುದು ಆಪ್ಷನಲ್ಲಿ ಇಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ 1 ಇರಬೇಕು. ಎಚ್ ಆ್ಯಂಡ್ ಆರ್ ನಡುವೆ ಮ್ಯಾಕ್ಸಿಮಮ್ 1 ಇರಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲೇನಿದೆ? 4 ಮೆಂಬರ್ಸ್ ಇದೆ. ಫಸ್ಟ್ ಅಂತೂ ಬರಲ್ಲ, ರೈಟ್? ಸೊ ಓ ಆ್ಯಂಡ್ ಎಸ್ ನಡುವೆ, ಓ ಆ್ಯಂಡ್ ಎಸ್ ನಡುವೆ ನೋಡಿ, ಓ ಆ್ಯಂಡ್ ಎಸ್ ಅಲ್ಲಿ ಮ್ಯಾಕ್ಸಿಮಮ್ 1 ಇದ್ದಾರೆ. ಎಸ್, ಓ ಆ್ಯಂಡ್ ಎಸ್ ಅಲ್ಲಿ. ಸೊ ಸೆಕೆಂಡ್ ಒನ್, ಸಿ ಆಪ್ಷನ್, ಓ ಆ್ಯಂಡ್ ಎಸ್ ಅಲ್ಲಿ. ಟಿ ಆ್ಯಂಡ್ ವೈ ನೋಡಿದಾಗ ಏನು ಬಂದಿರುತ್ತೆ? ಟಿ ಆ್ಯಂಡ್ ವೈ ಅಲ್ಲಿ 2 ಮೆಂಬರ್ಸ್ ಇದ್ದಾರೆ. ಬಟ್ ಅವರು ಮ್ಯಾಕ್ಸಿಮಮ್ 1 ಮಾತ್ರ ಇರಬೇಕು ಅಂತ ಹೇಳಿದ್ದಾರೆ. ಐ ಮತ್ತು ಎಚ್ ನಡುವೆ ಯಾರೂ ಇಲ್ಲ, ರೈಟ್? ಮ್ಯಾಕ್ಸಿಮಮ್ ನಿಮಗೆ 1 ಆರು ಇರಬೇಕು. ದಟ್ ಈಸ್ ಓ ಆ್ಯಂಡ್ ಎಸ್ ಅಲ್ಲಿ ಇದೆ. ನೆಕ್ಸ್ಟ್, ಹೂ ಈಸ್ ಸ್ಟ್ಯಾಂಡಿಂಗ್ ಇಮಿಡಿಯೇಟ್ಲಿ ಆಫ್ಟರ್ ದ ಪರ್ಸನ್ ಸ್ಟ್ಯಾಂಡಿಂಗ್ ಇನ್ ದ ಮಿಡಲ್ ಆಫ್ ದ ರೋ? ಹೂ ಈಸ್ ಸ್ಟ್ಯಾಂಡಿಂಗ್ ಇಮಿಡಿಯೇಟ್ಲಿ ಆಫ್ಟರ್ ದ ಪರ್ಸನ್ ಸ್ಟ್ಯಾಂಡಿಂಗ್ ಇನ್ ದ ಮಿಡಲ್ ಆಫ್ ದ ರೋ ಅಂತ ಹೇಳಿದ್ದಾರೆ. ಓಕೆ. ಸೊ ಇದನ್ನು ಅರೇಂಜ್ಮೆಂಟನ್ನು ನೋಡಿ ನನಗೆ ಈ ಕ್ವಶನ್ ಆನ್ಸರನ್ನು ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ದಿಸ್ ಆನ್ಸರ್. ಓಕೆ, ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ದ ಕ್ಲಾಸ್. ನಿಮಗೆ ಕ್ಲಾಸ್ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಆ್ಯಂಡ್ ಇದು ನಿಮಗೆ SSC ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ರೈಲ್ವೆ, RRB NTPC ಎಕ್ಸಾಮಿಗೆ ಆ್ಯಂಡ್ MTS ಎಕ್ಸಾಮಿಗೆ, ರೈಟ್? GDS ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ ನಾವು, ಪಜಲ್ ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ. ನೆಕ್ಸ್ಟ್ ಇವಾಗ ನೋಡಬೇಕಂದ್ರೆ ಪಜಲಲ್ಲಿ ಇನ್ನೂ ಡೀಟೇಲ್ ಆಗಿ, ಮೀನ್ಸ್ ದಿಸ್ ಈಸ್ ಅ ಬೇಸಿಕ್ ಕ್ಲಾಸ್. ಇನ್ನೂ ಡೀಟೇಲ್ ಆಗಿ ನಾವು ಹೈ ಲೆವೆಲ್ ಕ್ವಶನ್ಸನ್ನು ಕೂಡ ನಾವು ಕ್ಲಾಸಲ್ಲಿ ನೋಡೋಣ. ಇಫ್ ಯು ಲೈಕ್ ದ ಕ್ಲಾಸ್, ನಿಮಗೆ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. So thank you everyone.